ಹಲೋ ಮಕ್ಕಳೇ, ಎಲ್ಲಿ ತನಕ ಬಂತು ನಿಮ್ಮ ನೀಟ್ ಪ್ರಿಪ್ರೇಷನ್? ನಮ್ಮ ಜೈಲಮ್ ಕನ್ನಡ ನೀಟ್ ಚಾನಲಲ್ಲಿ ನಿಮಗೆ ಗೊತ್ತಿದೆ, ಆಲ್ರೆಡಿ ವೀಡಿಯೋಸನ್ನು ನಾವು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಇವತ್ತಿನ ವಿಡಿಯೋ ಬಂದು ಫಿಸಿಕ್ಸ್ ಕಾನ್ಸೆಪ್ಟ್ ಇದೆ, ಅದು ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ ಚಾಪ್ಟರಿಂದ. ನಿಮಗೆ ಗೊತ್ತಿದೆ ನೀಟ್ಗೆ ಎಷ್ಟು ಇಂಪಾರ್ಟೆಂಟ್ ನಮ್ಮ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ ಅಂತ ಹೇಳುವ ಚಾಪ್ಟರ್. ಇದರಲ್ಲಿ ಪಾರ್ಟ್ 1 ಅಲ್ಲಿ ನಾನು ಚೂಸ್ ಮಾಡುವಂತಹ ಟಾಪಿಕ್ ಮೋಷನ್ ಅಂಡರ್ ಗ್ರಾವಿಟಿ. ಇಟ್ಸ್ ನೆವರ್ ಲೇಟ್ ಟು ಲರ್ನ್ ಅಗೇನ್ ಅಲ್ವಾ? ನಿಮಗೆ ಗೊತ್ತಿದೆ 9th ಸ್ಟ್ಯಾಂಡರ್ಡ್ ಇಂದ ಹಿಡಿದು ನೀವು ಈ ಗ್ರಾವಿಟೇಷನ್ ಟಾಪಿಕ್ ಅನ್ನು ಕಲಿತಾ ಇದ್ದೀರಾ. 9th ಸ್ಟ್ಯಾಂಡರ್ಡ್ CBSE ಅಲ್ಲಿ ಒಂದು ಗ್ರಾವಿಟೇಷನ್ ಚಾಪ್ಟರ್ ಇದೆ. ಆವಾಗ ಸ್ಟೂಡೆಂಟ್ಸ್ ಹೇಳ್ತಾರೆ, ಮ್ಯಾಮ್ ಇಟ್ ಇಸ್ ವೆರಿ ಕನ್ಫ್ಯೂಸಿಂಗ್, ವೆರಿ ಇರಿಟೇಟಿಂಗ್, ನನಗೆ ಗೊತ್ತಾಗ್ತಿಲ್ಲ ಯಾವಾಗ V+ ಹಾಕಬೇಕು, ಯಾವಾಗ U+ ಹಾಕಬೇಕು, ಯಾವಾಗ U ನೆಗೆಟಿವ್ ಆಗುತ್ತೆ, V ನೆಗೆಟಿವ್ ಆಗುತ್ತೆ, ಯಾವಾಗ ಆಕ್ಸಿಲೇಷನ್ ನೆಗೆಟಿವ್ ಗೊತ್ತಾಗ್ತಾನೆ ಇಲ್ಲ ಮೇಡಮ್, ಇಟ್ ಈಸ್ ವೆರಿ ಕನ್ಫ್ಯೂಸಿಂಗ್ ಅಂತ ಹೇಳ್ತಾರೆ. ಸೊ ಆ ಇಶ್ಯೂಸನ್ನೆಲ್ಲ ಇವತ್ತು ಸಾಲ್ವ್ ಮಾಡುವ. ನೀವು 9th ಸ್ಟ್ಯಾಂಡರ್ಡ್ ಇಂದನೇ ತಂದಿರುವಂತಹ ಸುಮಾರು ಕನ್ಫ್ಯೂಷನ್ಸ್ ಇದೆ ನಿಮ್ಮ ತಲೆಯಲ್ಲಿ, ಅದನ್ನೆಲ್ಲ ಇವತ್ತು ರಿಸಾಲ್ವ್ ಮಾಡಿ ವಿ ವಿಲ್ ಬಿ ಬೆಟರ್ ಎಟ್ ದಿಸ್ ಟಾಪಿಕ್. ಓಕೆ, ಸೊ ನಾವು ಲೆಟ್ಸ್ ಸ್ಟಾರ್ಟ್ ಅವರ್ ಕ್ಲಾಸ್. ಬಿಫೋರ್ ವಿ ಸ್ಟಾರ್ಟ್, ನಾನು ಒಂದು ವಿಷಯ ನಿಮ್ಗೆ ಹೇಳಬೇಕು. ಈ ಯೂಟ್ಯೂಬ್ ಚಾನಲಲ್ಲಿ ಫಿಸಿಕ್ಸ್ ಮಾತ್ರ ಅಲ್ಲ, ಬಯೋ ರಿಲೇಟೆಡ್ ಇರ್ಬೋದು, ಕೆಮಿಸ್ಟ್ರಿ ರಿಲೇಟೆಡ್ ಸುಮಾರು ಕಂಟೆಂಟ್ ವೀಡಿಯೋಸನ್ನು ನೀವು ಫ್ರೀಯಾಗಿ ಆಕ್ಸೆಸ್ ಮಾಡ್ಬೋದು. ಆದ ಕಾರಣ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ನೀಟ್ ಪ್ರಿಪ್ರೇಷನನ್ನು ಫಾಸ್ಟ್ ಟ್ರ್ಯಾಕ್ ಮಾಡಿ. ಓಕೆ, ಆ್ಯಂಡ್ ಆಲ್ಸೋ ನೀವು ಈ ಸೆಷನಲ್ಲಿ ಡಿಸ್ಕಸ್ ಮಾಡುವಂತಹ ಸ್ಲೈಡ್ಸನ್ನು ನಿಮಗೆ ನೋಡಬೇಕು, ಆ ನೋಟ್ಸ್ ನಿಮಗೆ ಬೇಕಂತ ಇದ್ದರೆ ನೀವೇನು ಮಾಡಬೇಕಂದ್ರೆ ಒಂದು ವಾಟ್ಸಪ್ ಕಮ್ಯುನಿಟಿ ಗ್ರೂಪನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ. ಆ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ಗೆ ಹೋಗಿ ನೀವು ಆ ಸ್ಲೈಡ್ಸನ್ನು ಆಕ್ಸೆಸ್ ಮಾಡ್ಕೋಬೋದು. ಹೌ ಟು ಜಾಯಿನ್ ದ್ಯಾಟ್ ಗ್ರೂಪ್ ಅಂತ ಕೇಳಿದರೆ, ನಮ್ಮ ವಿಡಿಯೋ ಇದೆಯಲ್ವ, ಇವಾಗ ನಾನು ಮಾತಾಡ್ತಿರುವಂಥ ವಿಡಿಯೋ, ಅದರ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಂತ ಹೇಳುವ ಜಾಗ ಇದೆಯಲ್ವಾ, ಆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತಾರೆ, ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಲಿಂಕ್. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಗ್ರೂಪ್ಗೆ ಆ್ಯಡ್ ಆನ್ ಆಗ್ತೀರಾ ಆ್ಯಂಡ್ ನಿಮಗೆ ಅಲ್ಲಿ ಎಲ್ಲ ಸ್ಲೈಡ್ಸು ಅವೈಲೇಬಲ್ ಇರುತ್ತೆ. ಓಕೆ, good to go. Now we will start our topic. So dear students, motion under gravity topic ಅಲ್ಲಿ ನೀವು ಥರೋ ಆಗಬೇಕಂತಿದ್ರೆ ನೀವು ಏನು ಮಾಡಬೇಕು, ಸೈನ್ ಕನ್ವೆನ್ಷನ್ ಅನ್ನ ಕ್ಲಿಯರ್ ಆಗಿ ಕಲಿಬೇಕು. ಒಂದು ಸೈನ್ ಕನ್ವೆನ್ಷನ್ ಅನ್ನು ನೀವು ಫಿಕ್ಸ್ ಮಾಡ್ಕೊಳ್ಳಿ, ಅದನ್ನೇ ಫಾಲೋ ಮಾಡಿ. ಪದೇ ಪದೇ ಸೈನ್ ಕನ್ವೆನ್ಷನ್ ನೋಟೇಷನ್ ಅನ್ನೆಲ್ಲ ಚೇಂಜ್ ಮಾಡಕ್ಕೆ ಹೋದ್ರೆ ಆಮೇಲೆ ನಮ್ಗೆ ಅದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಸೊ ಲೆಟ್ಸ್ ಸ್ಟಿಕ್ ಆನ್ ಟು ಒನ್ ಪರ್ಟಿಕ್ಯುಲರ್ ಸೈನ್ ಕನ್ವೆನ್ಷನ್. ಓಕೆ, ಇಲ್ಲಿ ಕೊಟ್ಟಿರುವಂತಹ ಸೈನ್ ಕನ್ವೆನ್ಷನ್ ನೋಡಿ ಸ್ಕ್ರೀನಲ್ಲಿ. ಏನು ಮಾಡಿದರೆ, ಇನಿಷಿಯಲ್ ಪೊಸಿಷನ್ ಅನ್ನ ನಾವು ಚೂಸ್ ಮಾಡ್ತೇವೆ. ಇನಿಷಿಯಲ್ ಪೊಸಿಷನ್ ಅನ್ನ ಒರಿಜಿನ್ ಅಥವಾ ರೆಫರೆನ್ಸ್ ಪಾಯಿಂಟ್ ಆಗಿ ಚೂಸ್ ಮಾಡ್ತೇವೆ. anything above this initial position or origin, whatever is measured, ಯಾವುದೇ ಪ್ಯಾರಾಮೀಟರ್ ಇರಲಿ, ಅದು V ಇರಲಿ, U ಇರಲಿ, ಹೈಟ್ ಇರಲಿ, ಯಾವುದೇ ಪ್ಯಾರಾಮೀಟರ್ which is measured above the initial position will be taken positive. ನೋಡಿ, +H +U. ಕರೆಕ್ಟ್? ಇದರಲ್ಲಿ ಏನಾದರೂ ಡೌಟ್ ಬರ್ತಿದೆ ನಿಮಗೆ? ಇಲ್ಲ ಅಲ್ಲ? ಓಕೆ, ಕ್ಲಿಯರ್. ನೆಕ್ಸ್ಟ್ ವಿ ವಿಲ್ ಗೋ. ನೋಡಿ, ಇಲ್ಲಿ ಒರಿಜಿನ್ಗಿಂತ ಕೆಳಗಡೆ ಡೌನ್ವರ್ಡ್ಸ್ ನಾವು ಯಾವುದೆಲ್ಲ ಮೆಷರ್ಮೆಂಟ್ ಮಾಡ್ತೇವೆ ಅದೆಲ್ಲ ನೆಗೆಟಿವ್ ತಗೊಳ್ತೇವೆ. V ಇರಲಿ, U ಇರಲಿ. ಸೊ ವಾಟ್ ಎವರ್ ಪ್ಯಾರಾಮೀಟರ್ ವಿಚ್ ಇಸ್ ಮೆಷರ್ಡ್ ಡೌನ್ವರ್ಡ್ ಇನ್ ಡಿರೆಕ್ಷನ್ ವಿಲ್ ಬಿ ಟೇಕನ್ ನೆಗೆಟಿವ್. ಸಿಂಪಲ್ ಅಲ್ವಾ? ಈ ಒಂದು ನೊಟೇಷನ್ಗೆ ನಾವು ಫಿಕ್ಸ್ ಆಗಿ ಕೂತ್ರೆ ಆಮೇಲೆ ಅದರಲ್ಲಿ ಏನೂ ಕನ್ಫ್ಯೂಷನ್ ಇಲ್ಲ. ಎಂಟೈರ್ ಟಾಪಿಕ್ ಈಸ್ ಗೋಯಿಂಗ್ ಟು ಬಿ ವೆರಿ ಈಸಿ. ನಿಮಗೆ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಟಕ್ ಅಂತ ಮಾಡ್ಬೋದು. ರೈಟ್? ಓಕೆ, ಲೆಟ್ಸ್ ಗೋ ಫರ್ದರ್ ದೆನ್. ಈಗ ಈ ಚಾಪ್ಟ್ರಲ್ಲಿ ಒಂದು ವಿಷಯ ಅಂತೂ ಖಂಡಿತವಾಗೂ ಸತ್ಯ, ಯಾಕಂದರೆ ಆಕ್ಸಲರೇಷನ್, here the objects experiencing is nothing but acceleration due to gravity, and acceleration due to gravity is always downwards. ಆದ ಕಾರಣ a ಅನ್ನು -g ಅಂತ ಬರೀತೇವೆ. ಮ್ಯಾಮ್ ಯಾಕಿದು? why you took a is -g ಅಂತ ಹೇಳಿ ಅಂತ ನೀವು ಕೇಳ್ಬೋದು. ಮೋಷನ್ ಅಂಡರ್ ಗ್ರಾವಿಟಿ ಅಂದರೆ ಏನು? ಸೊ ಯೂಶುವಲಿ ವೆನ್ ದಿ ಆಬ್ಜೆಕ್ಟ್ಸ್ ಆರ್ ಫಾಲಿಂಗ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ವಿ ಸೇ ದಟ್ ದ ಆಬ್ಜೆಕ್ಟ್ ಈಸ್ ಅಂಡರ್ ಮೂವಿಂಗ್ ಅಂಡರ್ ಗ್ರಾವಿಟಿ ಅಥವಾ ಮೋಷನ್ ಅಂಡರ್ ಗ್ರಾವಿಟಿ ಅಂತ ಹೇಳ್ತೇವೆ ಅಲ್ವಾ? ಇದನ್ನೇ ನಾವು ಫ್ರೀ ಫಾಲ್ ಅಂತಲೂ ಹೇಳ್ಬೋದು. ಇಫ್ ದ ಆಬ್ಜೆಕ್ಟ್ ಈಸ್ ಫಾಲಿಂಗ್ ಓನ್ಲಿ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಗ್ರಾವಿಟಿ, ಅವಾಗ ನಾವು ಇಟ್ ಇಸ್ ಫ್ರೀ ಫಾಲ್. ಅಲ್ಲಿ ಏರ್ ರೆಸಿಸ್ಟೆನ್ಸ್ ಆಗಲಿ ಬೇರೆ ಯಾವುದೇ ಫೋರ್ಸ್ಗಳು ಇನ್ವಾಲ್ವ್ ಆಗಿಲ್ಲ. ಸೊ ನಾವು ಹೇಳ್ತೇವೆ ಓಕೆ ದಿಸ್ ಇಸ್ ಫ್ರೀ ಫಾಲ್ ಅಂತ ಹೇಳಿ. ಫ್ರೀ ಫಾಲ್ ಅಂದರೆ ಏನು? ಓನ್ಲಿ ಫೋರ್ಸ್ ಆಕ್ಟಿಂಗ್ ಆನ್ ದ ಆಬ್ಜೆಕ್ಟ್ ಈಸ್ ನಥಿಂಗ್ ಬಟ್ ಗ್ರಾವಿಟೇಷನಲ್ ಫೋರ್ಸ್. ಸೊ ಆಬ್ಜೆಕ್ಟ್ ಇರುವಂತಹ ಆಕ್ಸಲೇಷನ್ ಯಾವುದು? ದಟ್ ಇಸ್ ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ. A is equal to -g. ಸೊ ಥ್ರೂಔಟ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ನಾವು ಎ ಅನ್ನು -g ಅಂತಲೇ ತಗೊಳ್ತೇವೆ. ಈ ಸೈನ್ ಕನ್ವೆನ್ಷನ್ಗೆ ಸ್ಟಿಕ್ ಆನ್ ಆಗ್ತವೆ. ಇಟ್ ಈಸ್ ಸೇಫ್. ಅದರ ವ್ಯಾಲ್ಯೂ -9.8 m/s². ನೀವು ಕೇಳ್ಬೋದು, ಮ್ಯಾಮ್ ವಾಟ್ ಇಸ್ ದ ರಿಯಲ್ ಮೀನಿಂಗ್ ಆಫ್ A is equal to -9.8 m/s² ಅಂತ. ಅದನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನಾನು ನಿಮ್ಗೆ ಹೇಳ್ಕೊಡ್ತೇನೆ ಇದು ಏನಂತ ಹೇಳಿ, ಕ್ಲಿಯರ್ ಆಗಿ ಹೇಳ್ಕೊಡ್ತೇನೆ. ಲೆಟ್ಸ್ ಸಿ ಹಿಯರ್. ನಿಮಗೆ ಆಲ್ರೆಡಿ ಗೊತ್ತಿದೆ ಏನಂತ, ಆಬ್ಜೆಕ್ಟನ್ನು ನೀವು ಡ್ರಾಪ್ ಮಾಡ್ತೀರಾ ಒಂದು ಪರ್ಟಿಕ್ಯುಲರ್ ಹೈಟಿಂದ. ಇನಿಷಿಯಲಿ ಆಬ್ಜೆಕ್ಟ್ ಈಸ್ ಎಟ್ ರೆಸ್ಟ್ ಅಲ್ವಾ? U is equal to 0, ಆಬ್ಜೆಕ್ಟ್ ಈಸ್ ಎಟ್ ರೆಸ್ಟ್. ಇದರಲ್ಲಿ ಯಾವುದೇ ಸಂಶಯ ಇಲ್ಲ ನಿಮಗೆ. ಸೊ ನಾನಿವಾಗ ನಮ್ಮ ಇಕ್ವೇಷನ್ ಆಫ್ ಮೋಷನನ್ನು ಬರಿತೇನೆ. ಫಸ್ಟ್ ಇಕ್ವೇಷನ್ ಆಫ್ ಮೋಷನ್ ಏನು? V is equal to U + AT. When the object is under free fall, when object is dropped
ಫ್ರಮ್ ಸರ್ಟನ್ ಹೈಟ್, ಅವಾಗ ಏನಾಗುತ್ತೆ ಯು ಅಂತ ಹೇಳೋದು 0 ಆಗುತ್ತೆ, ಬಿಕಾಸ್ ದ ಆಬ್ಜೆಕ್ಟ್ ಈಸ್ ಡ್ರಾಪ್ಡ್ ಎಟ್ ರೆಸ್ಟ್. ಯು 0 ಆಯಿತು. ಸೊ ನಮ್ಮ ಇಕ್ವೇಷನ್ ಬಿಕಮ್ಸ್ ಏನು, ಆಬ್ಜೆಕ್ಟ್ ಈಸ್ ಫಾಲಿಂಗ್ ಡೌನ್, ಸೊ ವಿ ಈಸ್ ಮೈನಸ್, ಹೌದಲ್ವಾ, ನಮ್ಮ ಸೈನ್ ಕನ್ವೆನ್ಷನ್ ನೆನಪಿದೆಯಲ್ವಾ, ಈಸ್ ಈಕ್ವಲ್ ಟು ಆಕ್ಸಲರೇಷನ್ ಈಸ್ ಮೈನಸ್ ಜಿ ಟೈಮ್ ಟಿ. ಸೊ ಇದನ್ನೇ ನಾವು ವಿ ಈಸ್ ಈಕ್ವಲ್ ಟು ಜಿ ಟಿ ಅಂತ ಬರಿಬಹುದು. ಹಾಗಾದರೆ ಇವಾಗ ನೋಡಿ, ಇಲ್ಲಿ ಒಂದು ಕ್ಯಾಚ್ ಇದೆ ನಿಮಗೆ. ವೆಲಾಸಿಟಿ ಯಾವಾಗ ವೆನ್ ಟೈಮ್ ಟಿ ಈಕ್ವಲ್ ಟು 1 ನೋಡುವ. ಟೈಮ್ ಟಿ ಈಕ್ವಲ್ ಟು 1 ಸೆಕೆಂಡ್ ಇದ್ದಾಗ ನಮ್ಮ ವೆಲಾಸಿಟಿ ಎಷ್ಟಿರುತ್ತೆ ಅಂತ ನೋಡುವ. ಜಿಯ ವ್ಯಾಲ್ಯೂ ಎಷ್ಟು 9.8, ಟಿಯ ವ್ಯಾಲ್ಯೂ 1. ಸೊ ವೆಲಾಸಿಟಿ ಎಟ್ ದ ಫಸ್ಟ್ ಸೆಕೆಂಡ್ ವಿಲ್ ಬಿ 9.8 ಮೀಟರ್ ಪರ್ ಸೆಕೆಂಡ್. ಓಕೆ, ಸೊ ನಾವು ಇನಿಷಿಯಲಿ ಡ್ರಾಪ್ ಮಾಡಿದ್ದು ರೆಸ್ಟಲ್ಲಿ. 1 ಸೆಕೆಂಡ್ ಆದಮೇಲೆ ವೆಲಾಸಿಟಿ ಎಷ್ಟಕ್ಕೆ ಬಂತು, 9.8 ಮೀಟರ್ ಪರ್ ಸೆಕೆಂಡ್ ಬಂತು. ಗ್ರಾವಿಟಿ ಇನ್ಫ್ಲೂಯೆನ್ಸ್ ಹೆವಿನೇ ಇದೆ ಅಲ್ವಾ. ವೆಲಾಸಿಟಿ ಎಟ್ ಟೈಮ್ ಟಿ ಈಕ್ವಲ್ ಟು 2 ಸೆಕೆಂಡ್ಸ್ ನೋಡಿ, ನಾವು ಟಿ ಈಕ್ವಲ್ ಟು ಏನು ಹಾಕಬೇಕು, 2 ಸೆಕೆಂಡ್ಸ್ ಹಾಕ್ತೀರಿ ಇಲ್ಲಿ. ಓಕೆ, ದಿಸ್ ವಿಲ್ ಬಿ ನಥಿಂಗ್ ಬಟ್ ವೆಲಾಸಿಟಿ ವಿ ಈಸ್ ಈಕ್ವಲ್ ಟು ಜಿ ಟಿ. ಜಿಯ ವ್ಯಾಲ್ಯೂ 9.8 ಟೈಮ್ 2. ಸೊ ಇದೆಷ್ಟಾಯಿತು, ಐ ಥಿಂಕ್ 19.6 ಮೀಟರ್ ಪರ್ ಸೆಕೆಂಡ್ ಅಲ್ವಾ. ಎಸ್, ಸಿ ವೆಲಾಸಿಟಿ ಇನ್ನೂ ಜಾಸ್ತಿ ಆಯಿತು. ವೆಲಾಸಿಟಿ ಎಟ್ ದ ಥರ್ಡ್ ಸೆಕೆಂಡ್ ವಿಲ್ ಬಿ ಹೌ ಮಚ್, 9.8 ಇಂಟು 3. ಹೌ ಮಚ್ ಇಸ್ ಇಟ್? ಇಟ್ ಈಸ್ 29.4 ಮೀಟರ್ ಪರ್ ಸೆಕೆಂಡ್. ಸೊ ನೋಡಿ, ಇನಿಷಿಯಲ್ ವೆಲಾಸಿಟಿ 0 ಇತ್ತು, ನೀವು ಡ್ರಾಪ್ ಮಾಡಬೇಕಾದ್ರೆ ಆಬ್ಜೆಕ್ಟ್ ರೆಸ್ಟಲ್ಲಿದೆ. ಬರೀ 1 ಸೆಕೆಂಡಲ್ಲಿ ವೆಲಾಸಿಟಿ ಎಷ್ಟಕ್ಕೆ ಹೋಯಿತು, ವೆಲಾಸಿಟಿ ಹ್ಯಾಸ್ ಬಿಕಮ್ 9.8 ಮೀಟರ್ ಪರ್ ಸೆಕೆಂಡ್. ಆಫ್ಟರ್ 1 more ಸೆಕೆಂಡ್ ವೆಲಾಸಿಟಿ ಎಷ್ಟಕ್ಕೆ ಬಂತು, ಟೋಟಲ್ 2 ಸೆಕೆಂಡ್ಸಲ್ಲಿ ಐ ಆಮ್ ಡಿಸ್ಕಸಿಂಗ್. 2 ಸೆಕೆಂಡ್ಸ್ ಆದಮೇಲೆ ವೆಲಾಸಿಟಿ 19.6 ಮೀಟರ್ ಪರ್ ಸೆಕೆಂಡ್ಗೆ ಹೋಯಿತು. ಆಮೇಲೆ ಪುನಃ 1 more ಸೆಕೆಂಡ್ ಮುಂದೆ ಹೋದರೆ ಟೋಟಲ್ ವೆಲಾಸಿಟಿ ಆಫ್ಟರ್ 3 ಸೆಕೆಂಡ್ಸ್ ಇವಾಗ ಎಷ್ಟಿದೆ, ಇಟ್ ಈಸ್ 29.4 ಮೀಟರ್ ಪರ್ ಸೆಕೆಂಡ್. ವೆಲಾಸಿಟಿ ಇಸ್ ಕೀಪಿಂಗ್ ಆನ್ ಇನ್ಕ್ರೀಸಿಂಗ್. ವೈ? ಬಿಕಾಸ್ ಇಟ್ ಈಸ್ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ಎಫ್ ಇದ್ದರೆ ಆಬ್ವಿಯಸ್ಲಿ ಆಬ್ಜೆಕ್ಟ್ಗೆ ಒಂದು ಆಕ್ಸಲರೇಷನ್ ಇರಲೇಬೇಕು. ದ್ಯಾಟ್ ಆಕ್ಸಲರೇಷನ್ ಈಸ್ ನಥಿಂಗ್ ಬಟ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಇವಾಗ ಮೋಸ್ಟ್ ಆಫ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ವಿ ಆ್ಯಕ್ಚುಲಿ ಮೀನ್ ಬೈ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಜಿ ಅಲ್ವಾ. ನೋ ಡೌಟ್ಸ್, ರೈಟ್? ನೌ ಲೆಟ್ಸ್ ಗೋ ಫಾರ್ವರ್ಡ್. ಸೊ ನೌ ಡಿಯರ್ ಸ್ಟೂಡೆಂಟ್ಸ್, ಈ ಸ್ಲೈಡನ್ನು ಒಂದ್ಸಲ ಬೇಗ ಕವರ್ ಮಾಡುವ. ಇಫ್ ಎ ರೆಸಿಸ್ಟೆನ್ಸ್ ಈಸ್ ನೆಗ್ಲೆಕ್ಟೆಡ್, ಆಬ್ಜೆಕ್ಟ್ ಈಸ್ ಸೆಟ್ ಟು ಬಿ ಇನ್ ಫ್ರೀ ಫಾಲ್. ನಾವು ಆಲ್ರೆಡಿ ಇದನ್ನು ಡಿಸ್ಕಸ್ ಮಾಡಾಗಿದೆ ಅಲ್ವಾ, ಏನಂತ ಮೀನಿಂಗ್. ಆ್ಯಂಡ್ ಜಿ ವೇರೀಸ್ ವಿತ್ ಹೈಟ್. ಫಾರ್ ಹೈಟ್ ಆಲ್ಮೋಸ್ಟ್ ಎಲ್ಲ ಕೇಸಸಲ್ಲೂ ಹೈಟ್ ಲೆಸ್ಸರ್ ದ್ಯಾನ್ ದ ರೇಡಿಯಸ್ ಆಫ್ ಅರ್ತ್ಗೆ ನಾವೇನು ತಗೊಳ್ತೇವೆ, ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಜಿ ಈಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ತಗೊಳ್ತೇವೆ. ಆ್ಯಂಡ್ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಫ್ರೀ ಫಾಲ್ ಈಸ್ ಅ ಕೇಸ್ ಆಫ್ ಮೋಷನ್ ವಿತ್ ಯೂನಿಫಾರ್ಮ್ ಆಕ್ಸಲೇಷನ್. ಯಾಕೆ? ಆಕ್ಸಲೇಷನ್ ಇಲ್ಲಿ ಚೇಂಜ್ ಆಗ್ತಿಲ್ಲ, ಇಟ್ ಈಸ್ ಕಾನ್ಸ್ಟೆಂಟ್. ಆಕ್ಸಲೇಷನ್ ಈಸ್ ಕಾನ್ಸ್ಟೆಂಟ್, ಅದಕ್ಕೆ ನಾವು ಯೂನಿಫಾರ್ಮ್ ಆಕ್ಸಲೇಷನ್ ಅಂತ ಹೇಳುವಂಥದ್ದು. ವಾಟ್ ಇಸ್ ದ ವ್ಯಾಲ್ಯೂ? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈ ನಂಬರ್ ಯಾವತ್ತೂ ನಿಮಗೆ ನೆನಪಿರಬೇಕು. ಇಟ್ ಇಸ್ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟೆಡ್ ಆಸ್ 10 ಆಲ್ಸೋ. ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ಮಾಡಬೇಕಾದ್ರೆ ಕ್ಯಾಲ್ಕುಲೇಷನ್ಸ್ ಈಸಿ ಆಗಲಿ ಅಂತ ನೀವೇನು ಮಾಡ್ತೀರಾ, 10 ಅಂತ ಕನ್ಸಿಡರ್ ಮಾಡ್ತೀರಾ. ಅದು ತಪ್ಪಲ್ಲ, ನಿಮ್ಗೊಂದು ಅಪ್ರಾಕ್ಸಿಮೇಟೆಡ್ ಆನ್ಸರ್ ನಿಮಗೆ ಎಕ್ಸಾಮಲ್ಲಿ ಸಿಗುತ್ತೆ. ಇಟ್ ಈಸ್ ಆಲ್ವೇಸ್ ಬೆಟರ್ ಇಫ್ ಯು ಯೂಸ್ ದ ಒರಿಜಿನಲ್ ವ್ಯಾಲ್ಯೂ 9.8, ಬಟ್ ಕೆಲವು ಸಲ ಕ್ಯಾಲ್ಕುಲೇಷನ್ಗೋಸ್ಕರ 10 ತಗೊಂಡ್ರು ಪರವಾಗಿಲ್ಲ. ನಾವು ಲೆಟ್ಸ್ ಗೋ ಆ್ಯಂಡ್ ಸಿ ಡಿಫ್ರೆಂಟ್ ಕೇಸಸ್. ಲೆಟ್ಸ್ ಸೇ ದಿಸ್ ಇಸ್ ಕೇಸ್ 1. ಕೇಸ್ 1 ನೋಡುವ. ಈ ಕೇಸ್ 1 ಅಂತಂದರೆ ಐ ಆಮ್ ಟೇಕಿಂಗ್ ಅ ಕೇಸ್ ವೇರ್ ಯು ಆರ್ ಥ್ರೋಯಿಂಗ್ ದಿ ಆಬ್ಜೆಕ್ಟ್ ವರ್ಟಿಕಲಿ ಅಪ್ವರ್ಡ್. ಸೊ ವರ್ಟಿಕಲಿ ಅಪ್ವರ್ಡ್ ಆಗಿ ನೀವೇನು ಮಾಡ್ತೀರಾ, ಒಂದು ಆಬ್ಜೆಕ್ಟನ್ನು ಎಸಿತೀರ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಆಬ್ಜೆಕ್ಟನ್ನು ಎಸಿತೀರ. ಓಕೆ, ಲೆಟ್ಸ್ ಗೋ ಫಾರ್ವರ್ಡ್ ದೆನ್. ಸೊ ನಾನು ಬೇರೆ ಪೇಜಲ್ಲಿ ನಿಮಗೆ ಬರೆದು ತೋರಿಸ್ತೇನೆ. ಸೊ ಇಲ್ಲಿಂದ ಆಬ್ಜೆಕ್ಟ್ ಇರುತ್ತೆ, ಇದು ಇನಿಷಿಯಲ್ ಪೊಸಿಷನ್. ನೀವು ಇಲ್ಲಿಂದ ಏನು ಮಾಡ್ತೀರಾ, ಎಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಥರ. ಆಬ್ವಿಯಸ್ಲಿ ಯು ವಿಲ್ ಬಿ ಥ್ರೋಯಿಂಗ್ ಇಟ್ ವಿತ್ ಥ್ರೋಯಿಂಗ್ ಅಲ್ಲ, ವರ್ಟಿಕಲಿ ಥ್ರೋಯಿಂಗ್ ಇಟ್ ಅಪ್ವರ್ಡ್, ರೈಟ್? ಸೊ ವಿತ್ ದನ್ ಇನಿಷಿಯಲ್ ವೆಲಾಸಿಟಿ u is positive because it is above the origin. It is going the plus y direction. ಹೌದಲ್ವಾ? ನೋ ಡೌಟ್ಸ್ ವಿತ್ ದ್ಯಾಟ್. ಆ್ಯಂಡ್ ಹೋಗ್ತಾ ಇಟ್ ವಿಲ್ ಬಿ ಹ್ಯಾವಿಂಗ್ ಇಟ್ಸ್ ಓನ್ ಫೈನಲ್ ವೆಲಾಸಿಟಿ. ಸೊ ವಿ ಅನ್ನು ಕೂಡ ನಾವೇನು ಬರಿಬೋದು, ಪಾಸಿಟಿವ್ ಅಂತಲೇ ಬರಿಬೋದು. ಆ್ಯಂಡ್ ಹೋಗ್ತಾ ಇಟ್ ವಿಲ್ ಬಿ ಕವರಿಂಗ್ ಸಮ್ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ವೈ ಆಕ್ಸಿಸ್ ಆ್ಯಂಡ್ ದಟ್ ಹೆಚ್ ಇಸ್ ಆಲ್ಸೋ ಪಾಸಿಟಿವ್ ಅಲ್ವಾ, ಬಿಕಾಸ್ ಇಲ್ಲಿಂದ ಇಲ್ಲಿಗೆ ಹೋಗ್ತಿರುವಂಥದ್ದು ಡಿಸ್ಪ್ಲೇಸ್ಮೆಂಟ್, ಅದು ಕೂಡ ಪಾಸಿಟಿವ್ ಆಯಿತು. ಸೊ ನಮ್ಮ ಇಕ್ವೇಷನ್ಸ್ ಆಫ್ ಮೋಷನನ್ನು ನಾವು ನೋಡ್ತಾ ಹೋದರೆ ನಿಮಗೆ ಗೊತ್ತಿದೆ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತ ಹೇಳಿ. ಸೊ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಥ್ರೋಯಿಂಗ್ ದಿ ಆಬ್ಜೆಕ್ಟ್ ಅಪ್ವರ್ಡ್, ವರ್ಟಿಕಲಿ ಅಪ್ವರ್ಡ್, ಏನಾಗುತ್ತೆ ಅಂತ ನೋಡು. ವೆಲಾಸಿಟಿ ಈಸ್ ಫೈನಲ್ ವೆಲಾಸಿಟಿ ಈಸ್ ಪಾಸಿಟಿವ್. ಸೊ ವಿ ಅಂತಲೇ ಬರೀತಾನೆ. ಆ್ಯಂಡ್ ಇನಿಷಿಯಲ್ ವೆಲಾಸಿಟಿ ಯು ಈಸ್ ಆಲ್ಸೋ ಪಾಸಿಟಿವ್, ರೈಟ್? ಆಕ್ಸಲರೇಷನ್
Always remember whether the object is thrown vertically upward or if the object is falling downward or thrown downward. Any case, object is under free fall alva. Ada karana enagutte, acceleration is nothing but minus g always. It is always acting downwards. So minus gt. So v is equal to u minus gt anta nama equation turn out agutte. Next nodi, second equation of motion namge enide, s is equal to ut plus half at square anta ide. S andre displacement. So displacement along y axis ide, idu plus y axis ide. So it is plus h. Am I correct? ಈ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಅದನ್ನು y ಅಂತ ಕೊಟ್ಟಿದ್ದಾರೆ. ನೀವು ಯಾವುದೇ ನೋಟೇಷನ್ ಅನ್ನು ಯೂಸ್ ಮಾಡಬಹುದು, ನೋ ಇಶ್ಯೂಸ್ ಆಯ್ತಾ, ಡಿಪೆಂಡ್ಸ್. ಸೊ h ಇಸ್ ಈಕ್ವಲ್ ಟು u ಇಸ್ ಪಾಸಿಟಿವ್ ಆ್ಯಂಡ್ ಟೈಮಿಗೆ ನೀವು ಯಾವುದೇ ಸೈನ್ ಕನ್ವೆನ್ಷನ್ ಅನ್ನು ಯೂಸ್ ಮಾಡಲ್ಲ, ಬಿಕಾಸ್ ಟೈಮ್ ಈಸ್ ಆ್ಯಕ್ಚುಲಿ ಅ ಸ್ಕೇಲಾರ್, ನಿಮಗದು ಗೊತ್ತಿದೆ. ಸೊ ಯು ಟಿ ಅಂತಲೇ ಬರ್ತೇನೆ. ಆ್ಯಂಡ್ ಆಕ್ಸಲೇಷನ್ ಬಿಕಮ್ಸ್ ಮೈನಸ್ ಜಿ, ಸೊ ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್ ಅಂತ ಆಯಿತು. ಕ್ಲಿಯರ್? ದ ಥರ್ಡ್ ಇಕ್ವೇಶನ್ ವಿಚ್ ಇಸ್ ನಥಿಂಗ್ ಬಟ್ ಏನದು, ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2as ಇಸ್ ದ ಇಕ್ವೇಶನ್. ಒರಿಜಿನಲ್ ಇಕ್ವೇಶನ್ ಆ ಥರ ಇದೆ ನಮ್ಮ ಹತ್ರ. ಇದನ್ನು ನೀವು ಈ ಪರ್ಟಿಕ್ಯುಲರ್ ಕೇಸಿಗೆ ಹೊಂದ್ಕೊಂಡು ಹೇಗೆ ಬರೀತೀರಾ, ಇಟ್ ಇಸ್ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 2g ಇಂಟು ಏನಾಗುತ್ತೆ, ಹೆಚ್ ಅಂತ ಆಗುತ್ತೆ. ಡಿಸ್ಪ್ಲೇಸ್ಮೆಂಟ್ ಇಸ್ ಪಾಸಿಟಿವ್, am I correct? ಆ್ಯಂಡ್ ಜಿ ಇಲ್ಲಿ ಮೈನಸ್ ಇದೆ, ಆಕ್ಸಲೇಷನ್ ಇಸ್ ಮೈನಸ್ 0 ಕಾರಣ ದಿಸ್ ಇಸ್ ಹೌ ಇಟ್ ಇಸ್. ಸೊ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 2gh ಅಂತ ಇಕ್ವೇಶನ್ ಬರುತ್ತೆ. ಸೊ ಇಕ್ವೇಶನ್ 1, ಇಕ್ವೇಶನ್ 2, ಇಕ್ವೇಶನ್ 3, ಯು ನೀಡ್ ನಾಟ್ ಬೈ ಹಾರ್ಟ್ ದಿಸ್ ಫಾರ್ಮುಲಾ. ಯಾಕಂದರೆ ನಾನು ಏನೇ ಹೇಳ್ತೇನೆ ಅಂದರೆ, ಸೈನ್ ಕನ್ವೆನ್ಷನ್ ನಿಮಗೆ ಐಡಿಯಾ ಇದ್ದರೆ ಈ ಇಕ್ವೇಷನನ್ನು ನೀವೇ ರಿಪ್ರೊಡ್ಯೂಸ್ ಮಾಡ್ಬೋದು ಎಕ್ಸಾಮಲ್ಲೂ, ಅಥವಾ ನಿಮ್ಮಷ್ಟಕ್ಕೆ ನೀವು ಮಾಡ್ಕೋಬೋದು. ಇದೇನು ನೀವು ಬೈ ಹಾರ್ಟ್ ಮಾಡಿ ಇಟ್ಕೊಳ್ಬೇಕಾಗಿದ್ದಿಲ್ಲ, ನಾನು ಕೇಸಸ್ ಆಗಿ ತೋರಿಸ್ತಿದ್ದೇನೆ ಅಷ್ಟೇ. ದಿಸ್ ಇಸ್ ಕೇಸ್ 1. ಸೊ ಈ ಸ್ಲೈಡಲ್ಲಿ ಕೊಟ್ಟಿರುವಂಥದ್ದು ಅದೇ. Clear? I hope no doubts. Okay. Now what is time of ascent ಅಂತ ನೋಡುವ. Time of ascent meaning ಏನಂತಂದರೆ, time of ascent what does it mean ಅಂತ ನೋಡುವ. See dear students, ಇವಾಗ ಆಬ್ಜೆಕ್ಟನ್ನು ನೀವು ವರ್ಟಿಕಲಿ ಅಪ್ವರ್ಡ್ ಥ್ರೋ ಮಾಡಿದ್ದೀರ ನೋಡಿ. ಥ್ರೋ ಮಾಡಿ ಇದು ಮೇಲೆ 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 ಹೋಯಿತು. ಎಟ್ ದ ಟಾಪ್ ಮೋಸ್ಟ್ ಪೊಸಿಷನ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ ಆಫ್ ದ ಆಬ್ಜೆಕ್ಟ್ ವಿಲ್ ಬಿಕಮ್ 0 ಅಲ್ವಾ. ಸೊ ಆಬ್ಜೆಕ್ಟ್ ನೀವು ಈ ಥರ ಥ್ರೋ ಮಾಡಿ 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 ಫೈನಲಿ ಇಟ್ ವಿಲ್ ಬಿ ಕಮಿಂಗ್ ಟು ರೆಸ್ಟ್ ಆ್ಯಂಡ್ ಇಟ್ ವಿಲ್ ಫಾಲ್ ಡೌನ್, ರೈಟ್. ಸೊ ಫೈನಲ್ ವೆಲಾಸಿಟಿ ಆಫ್ ದಿ ಆಬ್ಜೆಕ್ಟ್ ವಿಲ್ ಬಿ 0 ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ ಟೈಮ್ ಆಫ್ ಎಸೆಂಟ್. ಸೊ ಟೈಮ್ ಆಫ್ ಎಸೆಂಟ್ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೇನೆ ನಿಮಗೆ. ಸೊ ಟೈಮ್ ಆಫ್ ಎಸೆಂಟ್, ರೈಟ್. ಸೊ ನೀವು ಯಾವ ಇಕ್ವೇಷನನ್ನು ಯೂಸ್ ಮಾಡ್ಬೋದು, ವಿ ಇಸ್ ಈಕ್ವಲ್ ಟು ಯು ಮೈನಸ್ ಜಿ ಟಿ ಅಂತ ಯೂಸ್ ಮಾಡ್ಬೋದು. ಫೈನಲ್ ವೆಲಾಸಿಟಿ ಈಸ್ 0 and is equal to u minus gt ಆಗುತ್ತೆ. ಆದ ಕಾರಣ time of ascent will be nothing but u by g. Time of ascent is going to be u by g. Time of descent ಕೂಡ ನೋಡ್ಬೋದು, ಅದು ನಾನು ನೆಕ್ಸ್ಟ್ ಕೇಸಲ್ಲಿ ನಾನು ನಿಮಗೆ ಡಿಸ್ಕ್ರೈಬ್ ಮಾಡ್ತೇನೆ ಈಗ. ಸೊ ಇಲ್ಲಿ ತನಕ ಕ್ಲಿಯರ್ ಆಯ್ತಲ್ವಾ. ಸೊ ಅದನ್ನೇ ಇಲ್ಲಿ ಟೈಮ್ ಆಫ್ ಎಸೆಂಟ್ ಅಂತ ಅವ್ರು ಕೊಟ್ಟಿರೋದು. ಟೈಮ್ ಆಫ್ ಡಿಸೆಂಟ್ ನೋಡುವ. ಟೈಮ್ ಆಫ್ ಡಿಸೆಂಟ್ ನೀವು ಯಾವಾಗ ನೋಡ್ತೀರಾ ಅಂದರೆ, ನೀವು ಒಂದು ಆಬ್ಜೆಕ್ಟನ್ನು ಒಂದು ಪರ್ಟಿಕ್ಯುಲರ್ ಹೈಟಿಂದ ಡ್ರಾಪ್ ಮಾಡ್ತೀರಾ. ಸೊ ಯು ಆರ್ ಡ್ರಾಪಿಂಗ್ ದ ಆಬ್ಜೆಕ್ಟ್. You are dropping the object from certain height. Initial velocity of that object will be 0 alva, 0 meter per second alva, no confusion. And time t ಅನ್ನು ತಗೊಂಡು ಅದು ಕೆಳಗಡೆ ಗ್ರೌಂಡ್ಗೆ ಬೀಳುತ್ತೆ, ಹೌದಾ, ವಿತ್ ಫೈನಲ್ ವೆಲಾಸಿಟಿ ವಿ. ಅವಾಗ ಇಕ್ವೇಷನ್ ಆಫ್ ಮೋಷನ್ ಏನಾಗುತ್ತೆ, ವೆಲಾಸಿಟಿ ಫೈನಲ್ ವೆಲಾಸಿಟಿ ಇಸ್ ಮೈನಸ್, ಯಾಕಂದ್ರೆ ಅದು ಕೆಳಗಡೆಗಿದೆ, ಇನಿಷಿಯಲ್ ವೆಲಾಸಿಟಿ 0 ಆಯಿತು, ಮೈನಸ್ ಜಿ ಟಿ ಅಂತ ಇದೆ. ಸೊ ವಿ ಇಸ್ ಈಕ್ವಲ್ ಟು ಜಿ ಟಿ ಇಸ್ ದ ಇಕ್ವೇಷನ್. ನಾವು ನಮಗೆ ಬೇಕಾಗಿರುವಂಥದ್ದು ಟೈಮ್ ಆಫ್ ಡಿಸೆಂಟ್ ಅಲ್ವಾ, ದಟ್ ಈಸ್ ನಥಿಂಗ್ ಬಟ್ ಟಿ ಈಸ್ ಈಕ್ವಲ್ ಟು ವಿ ಬೈ ಜಿ ಅಂತ ಬಂತು. ಹಾಗಾದರೆ ಮ್ಯಾಮ್ ಇಲ್ಲಿ ಟೈಮ್ ಆಫ್ ಡಿಸೆಂಟನ್ನು ಯು ಬೈ ಜಿ ಅಂತ ಕೊಟ್ಟಿದ್ದಾರೆ, ನೀವು ನೋಡಿದ್ರೆ ಇಲ್ಲಿ ವಿ ಬೈ ಜಿ ಅಂತ ಬರೆದಿದ್ದೀರಾ, ನಿಮ್ಗೇನಾದರೂ ಮಿಸ್ಟೇಕ್ ಆಯಿತಾ ಅಂತ ಕೇಳ್ತೀರಾ. ಸೊ ಇದು ಟೈಮ್ ಆಫ್ ಡಿಸೆಂಟ್ ಕರೆಕ್ಟೇ ಇದೆ, ಈ ಟೈಮ್ ಆಫ್ ಡಿಸೆಂಟು ಕರೆಕ್ಟೇ ಇದೆ. ಯಾಕೆ ಗೊತ್ತಾ, ಐ ವಿಲ್ ಶೋ ಇಟ್ ವಿತ್ ಎನ್ ಎಕ್ಸಾಂಪಲ್. ಸಪೋಸ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ತನಕ ಏನು ಕನ್ಫ್ಯೂಷನ್ಸ್ ಇಲ್ಲ ಅಂತ ಅನ್ಕೊಳ್ತೇನೆ ನಾನು. ಸೊ ಲೆಟ್ಸ್ ಗೋ ಫಾರ್ವರ್ಡ್. ನೀವೊಂದು ಆಬ್ಜೆಕ್ಟನ್ನು ವರ್ಟಿಕಲಿ ಅಪ್ವರ್ಡ್ ಥ್ರೋ ಮಾಡ್ತಿದ್ದೀರಾ, ಓಕೆ, ವಿತ್ ಸಮ್ ಇನಿಷಿಯಲ್ ವೆಲಾಸಿಟಿ ಯು ಐ ಡೋಂಟ್ ನೋ ವಾಟ್ ಇಟ್ ಇಸ್. 10 ಸೆಕೆಂಡ್ಸಲ್ಲಿ ಅದು ಟಾಪ್ ಮೋಸ್ಟ್ ಪೊಸಿಷನನ್ನು ತಲುಪತ್ತೆ ಆ್ಯಂಡ್ ಫೈನಲ್ ವೆಲಾಸಿಟಿ ಬಿಕಮ್ಸ್ 0 ಫಾರ್ ದ್ಯಾಟ್. ನಿಮ್ಗದು ಗೊತ್ತಿದೆ. ಸೊ ನೀವು ಗೋಯಿಂಗ್ ಟೈಮಲ್ಲಿ ವೆನ್ ದಿ ಆಬ್ಜೆಕ್ಟ್ ಈಸ್ ಗೋಯಿಂಗ್ ಅಪ್ವರ್ಡ್, ಅವಾಗ ನೀವು ಇಕ್ವೇಷನ್ ಆಫ್ ಮೋಷನನ್ನು ಬರೆದ್ರೆ, ಸೊ ಫೈನಲ್ ವೆಲಾಸಿಟಿ ಇಲ್ಲಿ 0 ಆಯಿತು, ನಿಮಗದು ಆಲ್ರೆಡಿ ಗೊತ್ತಿದೆ ಆಯಿತಾ. ಸೊ ಇನಿಷಿಯಲ್ ವೆಲಾಸಿಟಿ ನನಗೆ ಗೊತ್ತಿಲ್ಲ, ಅದು ನನಗೆ ಫೈಂಡ್ ಔಟ್ ಮಾಡಬೇಕು. ಆದರೆ ಆ ಆಬ್ಜೆಕ್ಟು ವೆನ್ ಐ ಥ್ರೋ ಇಟ್ 10 ಸೆಕೆಂಡ್ಸಲ್ಲಿ ಆಬ್ಜೆಕ್ಟ್ ವಿಲ್ ಕಮ್ ಟು ರೆಸ್ಟ್ ಅಂತ ನನಗೆ ಗೊತ್ತಿದೆ.
So let's go further. So this is nothing but v is equal to u plus at equation. Velocity finally it is 0. U is positive because it is going upward, and acceleration minus g, and t value 10 ಇದೆ. ಸೊ ನಾನು g ಮತ್ತೆ t ಅನ್ನು ಒಟ್ಟಿಗೆ ಹಾಕ್ತೇನೆ. It is 10 into 10 100. So initial velocity becomes 100 meter per second. U is positive. ನಿಮ್ಗೆ ಗೊತ್ತಾಯ್ತು. ಸೊ ನೀವು ಥ್ರೋ ಮಾಡಿರುವಂತಹ ವೆಲಾಸಿಟಿ ಈಸ್ ವಿತ್ 100 ಮೀಟರ್ ಪರ್ ಸೆಕೆಂಡ್ ಅಂತ ಗೊತ್ತಾಯ್ತು. ಈಗ ಇಲ್ಲಿಗೆ ಕತೆ ಸ್ಟಾಪ್ ಆಯ್ತಾ? ಇಲ್ಲ. ಕತೆ ಎಲ್ಲಿಗೆ ಸ್ಟಾಪ್ ಆಗುತ್ತೆ? ನಾವು ಫ್ರಮ್ ಹಿಯರ್, ಈಗ ಇದನ್ನ ಕಂಟಿನ್ಯೂಯೇಷನ್, ಇದು ಈ ಪಿಕ್ಚರ್ನ ಕಂಟಿನ್ಯೂಯೇಷನ್ ಇಟ್ ಇಸ್ ದ ಕಂಟಿನ್ಯೂಯೇಷನ್. ಸೊ ಫ್ರಮ್ ಹಿಯರ್ ಇಟ್ ವಿಲ್ ಫಾಲ್ ಡೌನ್, ರೈಟ್? You have thrown the object with 100 meter per second speed. Now it will fall back. So fall back ಆಗಬೇಕಾದ್ರೆ ಇನಿಷಿಯಲ್ ವೆಲಾಸಿಟಿ ಇಲ್ಲಿ 0 ಆಯ್ತಲ್ವಾ? ಸೊ ಈ ಥರ ಹೋಗಿ ಇಲ್ಲಿಂದ ಅದು ಬೀಳ್ತಿರುವಂಥದ್ದು. ಇಲ್ಲಿಂದ ಬೀಳ್ಬೇಕಾದ್ರೆ ಹೊರಡಬೇಕಾದ್ರೆ ಇನಿಷಿಯಲ್ ವೆಲಾಸಿಟಿ 0 ಆಯಿತು. ಆ್ಯಂಡ್ ಟೈಮ್ ವೈಲ್ ಫಾಲಿಂಗ್ ಈಸ್ ಅಗೇನ್ 10 seconds. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ವಿ ನನಗೆ ಗೊತ್ತಿಲ್ಲ. ಸೊ ಮೈನಸ್ ವಿ ವಿಲ್ ಬಿ ಈಸ್ ಈಕ್ವಲ್ ಟು u 0 ಆಯಿತು ಮೈನಸ್ ಜಿ ಟಿ ಅಂತ ಆಯಿತು. ಮೈನಸ್ ವಿ ಎಷ್ಟು ಅಂತ ನಾನು ಫೈಂಡ್ ಔಟ್ ಮಾಡಬೇಕಾದ್ರೆ I have to substitute g ಮತ್ತು t values, that is 10 into 10 100, so minus 100. So ನೋಡಿ ಇಲ್ಲಿ, if you throw the object with 100 meter per second speed, then it will fall back with 100 meter per second speed. That is why time of ascent ಅಲ್ಲಿ, time of descent ಅಲ್ಲಿ if you notice, ನೋಡಿ time of ascent u by g ನೇ ಬರುತ್ತೆ. ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ time of ascent u by g. time of descent ನನಗೆ ಬಂದಿದ್ದು v by g. ಆದರೆ ನಮ್ಮ ಸ್ಲೈಡಲ್ಲಿ ಅದನ್ನು ಯು ಬೈ ಜಿ ಅಂತಲೂ ಬರೆದಿದ್ದಾರೆ. ಬೋತ್ ಆರ್ ಸೇಮ್, ನೋ, ಬಿಕಾಸ್ ಯು ವ್ಯಾಲ್ಯೂ ವಿಯ ವ್ಯಾಲ್ಯೂ ಸೇಮ್ ಆಗುತ್ತೆ ವೆನ್ ದಿ ಆಬ್ಜೆಕ್ಟ್ ಈಸ್ ವರ್ಟಿಕಲಿ ಥ್ರೋನ್ ಅಪ್ವರ್ಡ್. ಇವಾಗ ಯಾರಿಗೂ ಏನು ಡೌಟ್ ಇಲ್ಲ ಅಂತ ಅನ್ಕೊಳ್ತೇನೆ. ದಿಸ್ ಇಸ್ ಅ ಗುಡ್ ಕ್ಯಾಚ್, ಕೀಪ್ ಇಟ್ ಇನ್ ಮೈಂಡ್. ಓಕೆ, ನಾವು ಟೈಮ್ ಆಫ್ ಫ್ಲೈಟ್, ಈ ಟೈಮ್ ಆಫ್ ಎಸೆಂಟನ್ನು ಮತ್ತೆ ಡಿಸೆಂಟನ್ನು ಸಮ್ ಮಾಡಿದ್ರೆ ವಾಟ್ ಈಸ್ ದ ಟೋಟಲ್ ಟೈಮ್ ದ ಆಬ್ಜೆಕ್ಟ್ ಈಸ್ ಇನ್ ದ ಏರ್ ಅಂತ ನಿಮಗೆ ಸಿಗುತ್ತೆ, ವಿಚ್ ಇಸ್ ಯು ಬೈ ಜಿ ಪ್ಲಸ್ ಯು ಬೈ ಜಿ, ನಥಿಂಗ್ ಬಟ್ ಏನು. ಸೊ ನಾವು ಹೌ ಟು ಕ್ಯಾಲ್ಕುಲೇಟ್ ದ ಮ್ಯಾಕ್ಸಿಮಮ್ ಹೈಟ್ ಅಟೈನ್ಡ್ ಅಂತ ನೋಡುವ. ವೆರಿ ಸಿಂಪಲ್, ನಿಮ್ಗೆ ಆಲ್ರೆಡಿ ಒಂದು ಇಕ್ವೇಷನ್ ಇದೆ, ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2as ಅಂತ ಹೇಳಿ. ಈ ಪರ್ಟಿಕ್ಯುಲರ್ ಕೇಸಲ್ಲಿ ವೆನ್ ದ ಆಬ್ಜೆಕ್ಟ್ ಈಸ್ ಥ್ರೋನ್ ಅಪ್ವರ್ಡ್ ವರ್ಟಿಕಲಿ ಏನಾಗುತ್ತೆ, ವಿ ಈಸ್ ಪಾಸಿಟಿವ್, ಆಲ್ರೆಡಿ ವಿ ಯು ಎಲ್ಲ ನಮಗೆ ಐಡಿಯಾ ಇದೆ. ಸೊ ವಿ ಫೈನಲ್ ವೆಲಾಸಿಟಿ ವಿಲ್ ಬಿಕಮ್ 0, ನಿಮಗೆ ಗೊತ್ತಿದೆ. ಇವಾಗ ನೀವು ಒಂದು ಆಬ್ಜೆಕ್ಟನ್ನು ಥ್ರೋ ಮಾಡ್ತೀರಾ, ಥ್ರೋ ಮಾಡಿ 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 ವೆನ್ ದ ಆಬ್ಜೆಕ್ಟ್ ರೀಚಸ್ ದ ಹೈಯೆಸ್ಟ್ ಪೊಸಿಷನ್, ಇಲ್ಲಿ ಏನಾಗುತ್ತೆ, ಆಬ್ಜೆಕ್ಟ್ನ ಫೈನಲ್ ವೆಲಾಸಿಟಿ 0 ಮೀಟರ್ ಪರ್ ಸೆಕೆಂಡ್ ಆಗುತ್ತಲ್ವಾ, ಅದನ್ನು ಇಲ್ಲಿ ನಾನು 0 ಅಂತ ಬರಿತೇನೆ. ಮೈನಸ್ ಯು ನನಗೆ ಗೊತ್ತಿಲ್ಲ, ಇಟ್ ಇಸ್ ಪಾಸಿಟಿವ್, ನನಗೆ ಗೊತ್ತಿಲ್ಲ, ಇಸ್ ಈಕ್ವಲ್ ಟು 2as, ದಟ್ ಇಸ್ 2 ಮೈನಸ್ ಜಿ ಇಂಟು ಹೆಚ್ ಮ್ಯಾಕ್ಸ್. ಯಾರಿಗೇನಾದರೂ ಡೌಟ್ ಇದೆಯಾ? ಆ್ಯಂಡ್ ಹೆಚ್ ಮ್ಯಾಕ್ಸ್ ಇಸ್ ಪಾಸಿಟಿವ್ ವ್ಯಾಲ್ಯೂ ಬಿಕಾಸ್ ಡಿಸ್ಪ್ಲೇಸ್ಮೆಂಟ್ ಇಸ್ ಅಲಾಂಗ್ ಪ್ಲಸ್ ವೈ ಡಿರೆಕ್ಷನ್. ಸೊ ನಿಮಗೆ ಹೆಚ್ ಮ್ಯಾಕ್ಸ್ ಅವಾಗ ಏನು ಸಿಗುತ್ತೆ, ಮೈನಸ್ ಮೈನಸ್ ಹೋಗಿ ನಿಮಗೆ ಸಿಗುವಂಥದ್ದು ಯು ಸ್ಕ್ವೇರ್ ಬೈ 2g ಅಂತ ಹೇಳಿ. ದಿಸ್ ಇಸ್ ದ ನ್ಯೂ ಇಕ್ವೇಷನ್. ಇದನ್ನು ಯಾವುದನ್ನು ಬೈ ಹ್ಯಾಟ್ ಮಾಡಬೇಡಿ, ನಿಮಗೆ ಡಿರೈವ್ ಮಾಡಿ ಪಡ್ಕೊಳ್ಬಹುದು. ನಾವು ಲೆಟ್ಸ್ ಗೋ ಫಾರ್ವರ್ಡ್ ಡಿಯರ್ ಸ್ಟೂಡೆಂಟ್ಸ್. ನಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಮಾಡೋಕ್ಕೆ, ವಿ ಆರ್ ಇಂಟ್ರೆಸ್ಟೆಡ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಅಂತ ನೀವು ವೆಯ್ಟ್ ಮಾಡ್ತಿರ್ಬೋದು, ಅದನ್ನು ಇವಾಗ ಮಾಡುವ. ಈ ವಿಡಿಯೋನ ನೋಡ್ತಿರ್ಬೇಕಾದ್ರೆ ಏನು ಮಾಡಿ ಅಂದರೆ, ಈ ಪ್ರಾಬ್ಲಮನ್ನು ಇವಾಗ ಓದಿ ವಿಡಿಯೋನ ಪಾಸ್ ಮಾಡಿ, ಟ್ರೈ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಬೈ ಯೋರ್ ಸೆಲ್ಫ್. ಆ್ಯಂಡ್ ನಿಮಗೆ ಸಾಲ್ವ್ ಮಾಡಿದ್ಮೇಲೆ ಒಂದು ಆನ್ಸರ್ ಸಿಗುತ್ತಲ್ವಾ, ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ನಾಟ್ ಅಂತ ಈ ವಿಡಿಯೋನ ಪುನಃ ರೆಸ್ಯೂಮ್ ಮಾಡಿಬಿಟ್ಟು ನೋಡಿ. If you're not getting the right answer, it is okay. You can watch the video and you can do, right? So now the question is, a ball is projected vertically upward with an initial velocity of 50 meter per second. ಗೊತ್ತಾಯ್ತಾ? ಒಂದು ಆಬ್ಜೆಕ್ಟ್ ಇತ್ತಂತೆ, ಏನಂತ ಅದಕ್ಕೆ 50 meter per second ಸ್ಪೀಡಲ್ಲಿ ಅದನ್ನು ಮೇಲ್ಗಡೆಗೆ ಎಸೆದ್ರು. ಓಕೆ ಫೈನ್, ದಟ್ ಇಸ್ ಓಕೆ. ಟೈಮ್ ಟಿ ಈಕ್ವಲ್ ಟು 0 ಅಲ್ಲಿ ಎಸೆದ್ರು. At time t equal to 2 seconds, another ball is projected vertically upward. ಸೊ ಇನ್ನೊಂದು ಆಬ್ಜೆಕ್ಟನ್ನು ಅವರು ವರ್ಟಿಕಲಿ ಅಪ್ವರ್ಡ್ ಎಸಿತಾ ಇದ್ದಾರೆ. ಈ ಥರ ಅವ್ರು ಏನು ಹೇಳ್ತಿದ್ದಾರೆ, ಹಾಂ, ಎಟ್ ಟೈಮ್ ಟಿ ಈಕ್ವಲ್ ಟು ಡ್ಯಾಶ್ ಸೆಕೆಂಡ್ಸ್ ದ ಸೆಕೆಂಡ್ ಬಾಲ್ ವಿಲ್ ಮೀಟ್ ದ ಫಸ್ಟ್ ಬಾಲ್ ಎಟ್ ಅಂತ ಹೇಳ್ತಿದ್ದಾರೆ. ವೆರಿ ಸಿಂಪಲ್. ಇವಾಗ ಫಸ್ಟ್ ಬಾಲನ್ನು ನೀವು ಥ್ರೋ ಮಾಡಿದರೆ ಇಟ್ ವಿಲ್ ಗೋ ಅಪ್ ಅಪ್ ಅಪ್, ಇಟ್ ವಿಲ್ ಫಾಲ್ ಡೌನ್. ಎಲ್ಲವೂ ಒಂದೇ ವರ್ಟಿಕಲ್ ಲೈನಲ್ಲಿ ಆಗ್ತಿರೋದು. ನಾನು ಡಯಾಗ್ರಾಮ್ ಮಾತ್ರ ಈ ಥರ ಮಾಡ್ತಿದ್ದೇನೆ ಅಷ್ಟೇ. ಆ್ಯಂಡ್ ಇಟ್ ವಿಲ್ ರೀಚ್ ಸಮ್ವೇರ್ ಹಿಯರ್ ಅಲ್ವಾ. ಇಫ್ ನೀವು ಸೆಕೆಂಡ್ ಬಾಲನ್ನು ಥ್ರೋ ಮಾಡಿದರೆ ಅದು ಮೇಲೆ 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 ಹೋಗಿ ಇಲ್ಲಿ ಬರುತ್ತೆ. ಸೊ ಎರಡು ಸ್ಟೋನ್ಗಳು ಅಥವಾ ಎರಡು ಆಬ್ಜೆಕ್ಟ್ಗಳು ಇಲ್ಲಿ ಕೊಲೈಡ್ ಆಗುತ್ತೆ. ನೀವು ನೋಡಿ, ಈ 50 meter per second ಸ್ಪೀಡಲ್ಲಿ ಎಸ್ದಂತಹ ಆಬ್ಜೆಕ್ಟ್ ವಿಲ್ ಟೇಕ್ t seconds time to collide with the second object. ಬಟ್ ಸೆಕೆಂಡ್ ಆಬ್ಜೆಕ್ಟ್ ತಗೊಳ್ಳೋಂತಹ ಟೈಮ್ ಎಷ್ಟು ಗೊತ್ತಾ? ಇಟ್ ಇಸ್
t-2 ಅಲ್ಲ, ಬಿಕಾಸ್ ಇಟ್ ಇಸ್ ಥ್ರೋನ್ ಆಫ್ಟರ್ 2 seconds ಆಫ್ ಟೈಮ್. ಇಲ್ಲಿ ಒಂದು ಕ್ಯಾಚ್ ಇದೆ. ಆದರೆ ಇನ್ನೊಂದು ಕ್ಯಾಚ್ ಏನಂದರೆ, ಇನ್ನೊಂದು ಕ್ಲಿಯರ್ ಆಗಿ ನೋಡ್ರೆ ನಿಮ್ಗೆ ಗೊತ್ತಾಗತ್ತೆ. ಯಾರಿಗಾದ್ರೂ ಬರ್ತಿದೆ ಐಡಿಯಾ? ಎನಿವನ್ ಕ್ಯಾನ್ ಗೆಟ್ ದ ಐಡಿಯಾ. ಸಿ ಹಿಯರ್ ಐ ಆಮ್ ಶೋಯಿಂಗ್ ಇಟ್. ವಾಟ್ ವಾಸ್ ದ ಇನಿಷಿಯಲ್ ಪೊಸಿಷನ್ ಆಫ್ ಬಾಲ್ 1? This one. What was the final position? This one. So what is the displacement? This height. And ಬನ್ನಿ ಎರಡನೇ ಸ್ಟೋನಿಗೆ ಬನ್ನಿ. ಎರಡನೇ ಆಬ್ಜೆಕ್ಟ್ಗೆ ಬಂದರೆ what is the final position? This one. What is the initial position? This one. So ನೀವು ನೋಡೋದಾದರೆ ಡಿಸ್ಪ್ಲೇಸ್ಮೆಂಟ್ ಫಾರ್ ಬೋತ್ ದ ಆಬ್ಜೆಕ್ಟ್ ಏನಾಯಿತು? ಸೇಮ್ ಆಯಿತು. So can I write S1 is equal to S2? Obviously ma'am, you can write because displacements are equal. ಹೌದಲ್ವಾ? ಸೊ S1 is equal to S2 ಅಂತ ಬರೀಬಹುದು. ವಿಚ್ ಇಕ್ವೇಷನ್ ಕ್ಯಾನ್ ಐ ಯೂಸ್? S equal to UT plus half AT square. ಯಾಕೆಂತಂದರೆ ನನಗೆ ಟೈಮ್ ಆಲ್ರೆಡಿ ಅಲ್ಲಿ ಕೇಳ್ತಿದ್ದಾರೆ, ಅದನ್ನು ನಾನು ಯೂಸ್ ಮಾಡಬೇಕು, ಆ ಇಕ್ವೇಷನನ್ನು ಯೂಸ್ ಮಾಡಬೇಕು. ಸೊ S1 is equal to U1 into, so I'll write like this. S1 is equal to U1T plus half AT square is equal to S2 is nothing but U2T plus half AT square. ಇದರಲ್ಲಿ ಯಾವುದೇ ಡೌಟ್ ಇಲ್ಲ ನಿಮಗೆ. Now we will put the sign convention also with this. U is positive for the first object which is 50. So 50T ಅಂತ ಬರ್ದೆ plus half into acceleration is how much? It is -10. ಯಾರಿಗೂ ಡೌಟ್ ಇಲ್ಲ, T square. ಇಲ್ಲಿ U2 ನಮಗೆ ಗೊತ್ತಿದೆಯಾ, ಆಬ್ಜೆಕ್ಟ್ ಸೆಕೆಂಡ್ ಇಸ್ ಥ್ರೋನ್ ವಿತ್ ವಾಟ್ ವೆಲಾಸಿಟಿ ಅಂತ, ಪ್ರೊಜೆಕ್ಟೆಡ್ ಅಪ್ವರ್ಡ್ ವಿತ್ ದ ಸೇಮ್ ವೆಲಾಸಿಟಿ. ಸೊ ದಟ್ ಈಸ್ ಆಲ್ಸೋ U2 is also 50. So 50 into time here is not T. It is T minus 2. T minus 2. So changes nodi. Plus half into acceleration is -10 because minus G it is. T minus 2 whole square ಅಂತ ಬರೀತೇನೆ. ಬಿಕಾಸ್ T minus 2 is the time taken ಅಂತ ನಮಗೆ ಗೊತ್ತಿದೆ. ನಾವು ಇದನ್ನೆಲ್ಲ ಸ್ವಲ್ಪ ಸ್ಪ್ಲಿಟ್ ಮಾಡಿ ಬರುವ 50T minus 5T square is equal to 50T minus 100 ಪ್ಲಸ್ ಪ್ಲಸ್ ಇಲ್ಲೊಂದು ನಾನು ಮೈನಸ್ ಹಾಕೋದು ಬೆಟರ್ ಅನ್ಸುತ್ತೆ, ಯಾಕಂದರೆ ಇಲ್ಲೊಂದು -5 ಇದೆ ಅಲ್ವಾ. ಸೊ -5 ಇಂಟು ಏನಿದು A minus B whole square is nothing but A square plus B square minus 2 into 2AB. So 2 into 2 into T, right? So I will write directly it as 4T. I hope you're able to follow what I'm telling you. Okay, now let's go forward, dear students. This is nothing but split ಮಾಡಿನ ನಾನು ಕ್ಯಾನ್ಸಲ್ ಮಾಡ್ತೀನಿ. ನೀವು ಎಕ್ಸಾಮಲ್ಲಿ ಇಷ್ಟು ಡಿಟೇಲ್ ಸ್ಟೆಪ್ಸ್ ಮಾಡಬೇಕಾಗಿಲ್ಲ. ಸಿನ್ಸ್ ಇಟ್ ಇಸ್ ಅವರ್ ಯೂಟ್ಯೂಬ್ ಕ್ಲಾಸ್, ಐ ಆಮ್ ಜಸ್ಟ್ ಹೆಲ್ಪಿಂಗ್ ಯು ವಿತ್ ಕ್ಯಾನ್ಸಲೇಷನ್ ಅಷ್ಟೇ. ಸೊ 50T minus 5T square is equal to 50T minus 100 minus 5T square ಅಲ್ವಾ. ಈ ಮೈನಸ್ ಸೈನನ್ನು ಯಾವತ್ತೂ ಇಗ್ನೋರ್ ಮಾಡಬಾರ್ದು. ಯು ಶುಡ್ ನಾಟ್ ಇಗ್ನೋರ್ ನೆಗೆಟಿವ್ ಥಿಂಗ್ಸ್ ಅಲ್ವಾ. ಸೊ ಎಸ್, -20 ಆಯಿತು, ಮೈನಸ್ ಆಫ್ ಮೈನಸ್ ಪ್ಲಸ್, ದಿಸ್ ವಿಲ್ ಬಿ 20T. ಈಗ ಬನ್ನಿ, now you can do all the cancellations. I will choose another color so we can differentiate. 50T gone. Then minus 5T square gone. ಬೇರೆ ಏನಾದರೂ ಇದೆಯಾ? So this becomes nothing but ಏನಾಗುತ್ತೆ, -100 minus 20 will be 120. I'll write it on the left is equal to 20T. ಸೊ ಹಾಗಾದರೆ ನಮಗೆ ಟೈಮ್ T is equal to ಎಷ್ಟು? 0 gone, 6 seconds ಅಂತ ಆರಾಮ್ಸೆ ಫೈಂಡ್ ಔಟ್ ಆಯಿತು. ಸೊ when time T equal to 6 seconds, the object which was thrown like this and the object which is thrown like this will hit each other. See how interesting it is? Right, now we will see ball dropped from certain height case. Very easy. ನೀವು case 1 ನೋಡಿದ್ರೆ case 2 is differently, it is not different ಅಂತ ಹೇಳೋಕ್ಕಾಗಲ್ಲ. It is very easy. It is definitely is going to be easy. So case 2 ಅಂತ ಬರುತ್ತೇನೆ ನಾನು. Okay, case 2, ball dropped from certain height. ಏನಿಲ್ಲ, initial velocity of the object will be 0 because it is dropped at rest ಅಲ್ವಾ, and it will fall down with some final velocity. ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಫೈನಲ್ ವೆಲಾಸಿಟಿ ವಿಲ್ ಬಿ ನೆಗೆಟಿವ್, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಇನಿಷಿಯಲ್ ವೆಲಾಸಿಟಿ ಎನಿವೇ 0 ಆಯಿತು. ಡಿಸ್ಪ್ಲೇಸ್ಮೆಂಟ್ H is also negative. ಆ್ಯಂಡ್ ಆಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಯಾವತ್ತೂ ಮೈನಸ್ಸೇ, ಅದು ಚೇಂಜೇ ಆಗಲ್ಲ, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಇದನ್ನು ಯೂಸ್ ಮಾಡಿಕೊಂಡು ನೀವು ಈಕ್ವೇಷನ್ಸನ್ನು ನೀವು ಬರಿಬೋದು. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ನಮಗೆ ಡಿಸ್ಪ್ಲೇಸ್ಮೆಂಟು ಕೆಳಗಡೆ ಬರಬೇಕಾದ್ರೆ, ಸೊ H ಇಸ್ ನೆಗೆಟಿವ್ ಅಂತ ನಾನು H ಅಂತಲೇ ಬರ್ತೇನೆ. H ಇಲ್ಲಿ ನೆಗೆಟಿವ್ ಇದೆ. ಡಿಸ್ಪ್ಲೇಸ್ಮೆಂಟ್ ಈಸ್ ಅಲಾಂಗ್ Y ಆಕ್ಸಿಸ್, ಸೊ ಅದು Y ಅಂತಲೇ ತಗೊಂಡಿದ್ದಾರೆ. Y ವಿಲ್ ಬಿ ನೆಗೆಟಿವ್. ಸೊ S is equal to UT plus half AT square ಇಕ್ವೇಷನ್ ನಮ್ದು ಏನಂತ ಚೇಂಜ್ ಆಗುತ್ತೆ? ಇಟ್ ವಿಲ್ ಬಿ ನಥಿಂಗ್ ಬಟ್ minus H is equal to UT will become 0. Initially the object is dropped at rest, right? So 0
plus half into acceleration due to gravity is minus g, ಯಾಕಂದ್ರೆ acceleration is minus g, right? And t square. ಸೊ ನಿಮಗೆ ಇಲ್ಲಿ ಬರುವಂಥದ್ದು ಏನು, ಮೈನಸ್ ಮೈನಸ್ ಹೋಗಿ y is equal to half g t square ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಹೇಗೆ ಬಂತು ಅಂತ ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ ಯಾಕೆ ಬಂತು ಅಂತ, ಬಿಕಾಸ್ ದ ಆಬ್ಜೆಕ್ಟ್ ಈಸ್ ಡ್ರಾಪ್ಡ್ at rest vertically, alva. That is what it is. Now final velocity v will be is equal to what? V is equal to u plus at equation ನಮ್ಮ ಹತ್ರ already ready ಇದೆ. Final velocity ನೆಗೆಟಿವ್ y ಆಕ್ಸಿಸ್ ಅಲ್ಲಿ ಇರೋ ಕಾರಣ ಇವಾಗ ನೋಡಿ ಸೈನ್ ಕನ್ವೆನ್ಷನ್ ಒಂದೊಂದೇ ಯೂಸ್ ಆಗ್ತಿದೆ, ಮೈನಸ್ ವಿ ಅಂತ ಬರ್ತೇನೆ. u is 0 is equal to acceleration is minus gt and t. ಸೊ ಮೈನಸ್ ಮೈನಸ್ ಹೋಗಿ v is equal to gt ಅಂತ ಇಕ್ವೇಶನ್ ಬಂತು. ಐ ಹೋಪ್ ನೌ ಯು ಅಂಡರ್ಸ್ಟುಡ್ ವೈ ಡಿಡ್ ವಿ ಗೆಟ್ ದಿಸ್ ಅಂತ. ಲಾಸ್ಟ್ ಅಂಡ್ ಫೈನಲ್ ಇಕ್ವೇಶನ್ ನೋಡಿ, ವೆರಿ ಇಂಟ್ರೆಸ್ಟಿಂಗ್. ಇನ್ನೊಂದು ಕಲರಲ್ಲಿ ಮಾಡುವ. ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2as ಅಲ್ವಾ. ಸೊ ಫೈನಲ್ ವೆಲಾಸಿಟಿ ಅಂತ ಹೇಳೋದು ಮೈನಸ್, ಸೊ ಮೈನಸ್ ಸ್ಕ್ವೇರ್ ಆಗ್ಬೇಕಾದ್ರೆ ಅದು ಹೋಗ್ಬಿಡುತ್ತೆ ಏನಿವೆ. ಯು ಸ್ಕ್ವೇರ್ ಇಸ್ 0, ಸೊ ವಿ ಸ್ಕ್ವೇರ್ ವಿಲ್ ಬಿ ಇಸ್ ಈಕ್ವಲ್ ಟು 2 into acceleration is minus g and s is also minus, so minus h. ಸೊ ಅದಕ್ಕೆ ನೋಡಿ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2gh ಅಥವಾ 2gy ಅಂತ ಹೇಳಿ ನಮಗೆ ಇಕ್ವೇಶನ್ ಸಿಕ್ಕಿರೋದು. ಸೊ ಇದೇ ರೀತಿಯಲ್ಲಿ ನೀವು ಪ್ರತಿಯೊಂದು ಕೇಸ್ಗೂ ನೀವೇನು ಮಾಡ್ಬೋದು, ಇಕ್ವೇಶನ್ ಆಫ್ ಮೋಷನ್ನ ಬರಿತಾ ಹೋಗ್ಬೋದು. ನಾವು let's go further, all of you. You have a home activity. What is this home activity? Very interesting. ನಾನು ಸ್ವಲ್ಪ ಹಿಂಟ್ಸನ್ನು ಕೊಡ್ತೇನೆ ಆ್ಯಂಡ್ ಇದರ ಆನ್ಸರ್ ನಿಮಗೆ ಬೇಕಂತಂದರೆ ಆಫ್ಟರ್ ದ ಸೆಷನ್ ಈಸ್ ಓವರ್ ಯು ಕ್ಯಾನ್ ಫೈಂಡ್ ದ ಸ್ಲೈಡ್ಸ್ ಇನ್ ಅವರ್ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್. ಅಲ್ಲಿ ನೀವು ಇದರ ಆನ್ಸರನ್ನು ನಾನು ಫಿಲ್ ಮಾಡಿರ್ತೇನೆ ಸ್ಲೈಡ್ಸಲ್ಲಿ. ಯು ಕ್ಯಾನ್ ಸಿ ದ ಆನ್ಸರ್ಸ್. ಬಾಲ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ ವಿತ್ ವೆಲಾಸಿಟಿ ಯು ಫ್ರಮ್ ದ ಟಾಪ್ ಆಫ್ ದ ಬಿಲ್ಡಿಂಗ್ ಆಫ್ ಹೈಟ್ ಹೆಚ್. ಕೇಸನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ನೀವೊಂದು ಆಬ್ಜೆಕ್ಟನ್ನು ಥ್ರೋ ಮಾಡ್ತಿದ್ದೀರಾ ವಿತ್ ಸಮ್ ಇನಿಷಿಯಲ್ ವೆಲಾಸಿಟಿ ಯು ಫ್ರಮ್ ದ ಟಾಪ್ ಆಫ್ ಅ ಬಿಲ್ಡಿಂಗ್. ಸೊ ಯು ಇಸ್ ಗೋಯಿಂಗ್ ಟು ಬಿ ಪಾಸಿಟಿವ್, ಅದರಲ್ಲಿ ಏನೂ ಡೌಟ್ ಇಲ್ಲ. ಆ್ಯಂಡ್ ಆಬ್ಜೆಕ್ಟ್ ಈ ಥರ ಥ್ರೋ ಆಗಿ ಈ ಥರ ಕೆಳಗಡೆ ಬೀಳ್ತಿದೆ. ಸೊ ಫೈನಲ್ ಇಟ್ ಇಸ್ ರೀಚಿಂಗ್ ಹಿಯರ್ ಅಲ್ವಾ. ಫೈನಲ್ ಪೊಸಿಷನ್ ಈಸ್ ದ ಗ್ರೌಂಡ್ ಆ್ಯಂಡ್ ಇನಿಷಿಯಲ್ ಪೊಸಿಷನ್ ಇಲ್ಲಿದೆ. ಇನಿಷಿಯಲ್ ಟು ಫೈನಲ್. ಸೊ ಡಿಸ್ಪ್ಲೇಸ್ಮೆಂಟ್ ನೋಡೋದಾದರೆ ಡೌನ್ವರ್ಡ್ ಡೈರೆಕ್ಷನಲ್ಲಿದೆ. ಸೊ ಡಿಸ್ಪ್ಲೇಸ್ಮೆಂಟ್ ಹೆಚ್ಚು ಏನಾಯಿತು, ನೆಗೆಟಿವ್ ಆಯಿತು. ಆ್ಯಂಡ್ ಆಕ್ಸಿಲೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಆಲ್ವೇಸ್ ಮೈನಸ್ ಜಿ. ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ, ಬಿಕಾಸ್ ವಿ ಆರ್ ಲರ್ನಿಂಗ್ ಮೋಷನ್ ಅಂಡರ್ ಗ್ರಾವಿಟಿ ಟಾಪಿಕ್ ಅಲ್ವಾ. ನೆಕ್ಸ್ಟ್ ಫೈನಲ್ ವೆಲಾಸಿಟಿ ಹೇಗೆ, ಫೈನಲ್ ವೆಲಾಸಿಟಿ ಕೂಡ ಕೆಳಗಡೆನೇ ಇದೆ. ಲೈಕ್ ಆಬ್ಜೆಕ್ಟ್ ಈ ಥರ ಬೀಳ್ತಿರುವಂಥದ್ದು, ಬಿಕಾಸ್ ಇಟ್ ಇಸ್ ಥ್ರೋನ್ ಫ್ರಮ್ ದ ಟಾಪ್ ಆಫ್ ಅ ಬಿಲ್ಡಿಂಗ್. ಸೊ ಫೈನಲ್ ವೆಲಾಸಿಟಿ ವಿ ಕೂಡ ಏನು, ನೆಗೆಟಿವೇ ಇದೆ. ಸೊ ನಾವು ಯು ಕ್ಯಾನ್ ರೈಟ್ ಆಲ್ ದ 3 equations of motion without fail, and for answers check the WhatsApp community group. Next case everyone, ಲಾಸ್ಟ್ ಕೇಸ್ ಅಂತ ಅನ್ಕೊಳ್ಳಿ. ಅ ಬಾಲ್ ಪ್ರೊಜೆಕ್ಟೆಡ್ ವರ್ಟಿಕಲಿ ಡೌನ್ವರ್ಡ್ ವಿತ್ ಇನಿಷಿಯಲ್ ವೆಲಾಸಿಟಿ ಯು ಫ್ರಮ್ ದ ಟಾಪ್ ಆಫ್ ಅ ಟವರ್. ಸೊ ನೀವೊಂದು ಟವರ್ ಅನ್ನು ಇಮ್ಯಾಜಿನ್ ಮಾಡಬೇಕು. ಟವರ್ನ ತುದಿಗೆ ಹೋಗಿ ನೀವೇನು ಮಾಡ್ತಿದ್ದೀರಾ, ಒಂದು ಬಾಲ್ ಅನ್ನ ವರ್ಟಿಕಲಿ ಡೌನ್ವರ್ಡ್ಸ್ ಏನು ಮಾಡ್ತಿದ್ದೀರಾ, ಎಸಿತಿದ್ದಾರೆ ಈ ಥರ ಕೆಳಗಡೆಗೆ, ರೈಟ್. ಸೊ ನೀವು ಇಲ್ಲೆಲ್ಲೋ ನಿಂತ್ಕೊಂಡಿರ್ತೀರಾ, ಆಬ್ಜೆಕ್ಟ್ ಈಸ್ ಫಾಲಿಂಗ್ ಡೌನ್ ವಿತ್ ಯೋರ್ ಹ್ಯಾಂಡ್ ಲೈಕ್ ದಿಸ್. ಓಕೆ, ಸೊ ಇನಿಷಿಯಲ್ ವೆಲಾಸಿಟಿ ಯು ಇದ್ದೇ ಇರುತ್ತೆ, ದ್ಯಾಟ್ ವಿಲ್ ಬಿ ನೆಗೆಟಿವ್. ಫೈನಲಿ ಆಬ್ಜೆಕ್ಟ್ ಈಸ್ ಫಾಲಿಂಗ್ ಡೌನ್, ಸೊ ಫೈನಲ್ ವೆಲಾಸಿಟಿ ಆಲ್ಸೋ ನೆಗೆಟಿವ್ ಆಗುತ್ತೆ. ಹೌದಾ ಅಲ್ವಾ? ಎಸ್. ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ಸೋ ನೆಗೆಟಿವ್, ಯಾಕೆಂದರೆ ಆಬ್ಜೆಕ್ಟ್ ಈಸ್ ಫಾಲಿಂಗ್ ಡೌನ್. ಸೊ ನೆಗೆಟಿವ್. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮೈನಸ್ ಜಿ ಇದೆ. ಆಕ್ಸಲರೇಷನ್ ಇಟ್ ಸೆಲ್ಫ್ ಈಸ್ ಮೈನಸ್ ಜಿ. ಇಷ್ಟು ನಮಗೆ ಗೊತ್ತಾಯಿತು. ಇವಾಗ ಇಕ್ವೇಷನ್ ಆಫ್ ಮೋಷನನ್ನು ಬರೆಯುವ. ನೀವು ವೆರಿಫೈ ಮಾಡ್ಕೊಳ್ಳಿ ನಿಮಗೂ ಇದೇ ಬರ್ತಿದೆಯಾ ಆನ್ಸರ್ ಅಂತ ಹೇಳಿ. ಸೊ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಇಸ್ ದ ಫಸ್ಟ್ ಇಕ್ವೇಷನ್ ಆಫ್ ಮೋಷನ್. ವಿ ನೋ ಇಲ್ಲಿ ಫೈನಲ್ ವೆಲಾಸಿಟಿ ಮೈನಸ್ ವಿ ಇಸ್ ಈಕ್ವಲ್ ಟು ಮೈನಸ್ ಯು ಆಗುತ್ತೆ, ಕರೆಕ್ಟಾ? ಮೈನಸ್ ಯು ಮೈನಸ್ ಜಿ ಟಿ ಆಗುತ್ತೆ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ವಾಟ್ ಇಸ್ ದ ರೀಸನ್ ಫಾರ್ ದಿಸ್ ಅಂತ. ಈ ನೆಗೆಟಿವ್ಸ್ ಅನ್ನೆಲ್ಲ ನಾನು ಪಾಸಿಟಿವ್ ಮಾಡಿಬಿಡ್ಬೋದು. ಹೇಗೆ? ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಜಿ ಟಿ ಅಂತ ಹೇಳಿ, ಬಿಕಾಸ್ ನಾನು -1 ಇಂದ ಮಲ್ಟಿಪ್ಲೈ ಮಾಡ್ಬೋದು ಎಂಟೈರ್ಲಿ. ಸೆಕೆಂಡ್ ಕೇಸನ್ನು ನೋಡಿ, ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಇದೆ. ಡಿಸ್ಪ್ಲೇಸ್ಮೆಂಟ್ ಇಸ್ ಮೈನಸ್ ಹೆಚ್ ಇಸ್ ಈಕ್ವಲ್ ಟು ಯು. ಯು ಇಸ್ ಹೌ ಮಚ್? ಮೈನಸ್ ಯು ಅಲ್ವಾ. ಯು ಇಸ್ ಮೈನಸ್ ಯು, ಯಾಕಂದರೆ ಆಬ್ಜೆಕ್ಟ್ ಇಸ್ ಥ್ರೋನ್ ಡೌನ್ವರ್ಡ್ಸ್. ಯು ಟಿ ಮತ್ತೇನು ಮೈನಸ್ ಹಾಫ್ ಜಿ. ಜಿಯನ್ನು ಮೈನಸ್ ತಗೊಂಡೆ ಆ್ಯಂಡ್ ಟಿ ಸ್ಕ್ವೇರ್. ಸೊ ನಿಮಗೆ ಬರುವಂತಹ ಆನ್ಸರ್ ಇವಾಗ ಏನು? ಹೆಚ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಜಿ ಟಿ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಫೈನಲ್ ಇಕ್ವೇಶನ್ ನೋಡುವ. ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2as. ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಆಕ್ಸಲರೇಷನ್ ಇಸ್ ಮೈನಸ್ ಜಿ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಇಸ್ ಮೈನಸ್ ಹೆಚ್. ಮೈನಸ್ ಇಂಟು ಮೈನಸ್ ಪ್ಲಸ್ 2gh becomes the answer. So these are the 3 equations of motion. ಬೈ ಹ್ಯಾಟ್ ಮಾಡಬೇಕಾಗಿಲ್ಲ. again I'm telling you, ನೀವೇನು ಮಾಡಬೇಕು, ಪ್ರಾಬ್ಲಮ್ಸಲ್ಲಿ ಇದನ್ನು ಕರೆಕ್ಟಾಗಿ ಅಪ್ಲೈ ಮಾಡಬೇಕು, ಆನ್ಸರನ್ನು ಪಡಿಬೇಕು ಆ್ಯಂಡ್ ನೀಟನ್ನು ಕ್ರ್ಯಾಕ್ ಮಾಡಬೇಕು. ಅದೇ ನಮ್ಮ ಉದ್ದೇಶ. ದಟ್ ಈಸ್ ಅವರ್ genuine wish. Now let's go forward with the question. Find time of flight. ಅಂದರೆ ಇಲ್ಲಿ ನೋಡಿ, ಒಂದು
ಬಿಲ್ಡಿಂಗ್ ಇದೆ. ಬಿಲ್ಡಿಂಗ್ ಈಸ್ 80 ಮೀಟರ್ ಲಾಂಗ್. ಆ 80 ಮೀಟರ್ ಟಾಲ್ ಬಿಲ್ಡಿಂಗ್ ಅಲ್ಲಿ ನೀವು ನಿಂತು ಒಂದು ಆಬ್ಜೆಕ್ಟ್ ಅನ್ನ ಮೇಲ್ಗಡೆಗೆ ಎಸಿತಾ ಇದ್ದೀರಾ ವಿತ್ 30 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್. ಸೊ ಇನಿಷಿಯಲ್ ವೆಲಾಸಿಟಿ ಏನಾಯ್ತು? ಪಾಸಿಟಿವ್ ಆಯಿತು. ಯಾರಿಗಾದ್ರೂ ಏನಾದರೂ ಡೌಟ್ ಇದೆಯಾ ಇದರಲ್ಲಿ? ನೋ ಡೌಟ್ಸ್, ರೈಟ್? ಓಕೆ. ಆ್ಯಂಡ್ ಇಲ್ಲಿ ಹೈಟ್ ಕೊಟ್ಟಿದ್ದಾರೆ, 80 ಮೀಟರ್ ಇಸ್ ದ ಟವರ್ ಹೈಟ್ ಅಂತ ಹೇಳಿ. ಈಗ ಡಿಸ್ಪ್ಲೇಸ್ಮೆಂಟ್ ನೋಡಿ ಎಷ್ಟು ಅಂತ. ಇಲ್ಲಿಂದ ನೀವು ಆಬ್ಜೆಕ್ಟನ್ನು ನೀವು ಈ ಥರ ಮೇಲ್ಗಡೆ ಬಿಸಾಕ್ತೀರಾ. ಸೊ ಈ ಥರ ಹೋಗುತ್ತೆ. ಇನಿಷಿಯಲ್ ಪೊಸಿಷನ್ ಈಸ್ ದಿಸ್ ಒನ್. ಐ ಅಂತ ಮಾರ್ಕ್ ಮಾಡ್ತೇನೆ. ಆಬ್ಜೆಕ್ಟ್ ಈ ಥರ ಹೋಗಿ 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 ಇಟ್ ವಿಲ್ ಫಾಲ್ ಡೌನ್. ಸೊ ದಿಸ್ ವಿಲ್ ಬಿ ದ ಫೈನಲ್ ಪೊಸಿಷನ್. ಸೊ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಆ್ಯಕ್ಚುಲಿ? ಇನಿಷಿಯಲ್ ಪೊಸಿಷನ್ ಇಂದ ಫೈನಲ್ ಪೊಸಿಷನ್ಗೆ ಎಷ್ಟು ದೂರ ಹೋಗಿದೆ? ಫೈನಲ್ ಮೈನಸ್ ಇನಿಷಿಯಲ್ ಪೊಸಿಷನ್ ಇಟ್ ಇಸ್. ಕರೆಕ್ಟಾ? ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ಈಸ್ ದಿಸ್ ಡಿಸ್ಟೆನ್ಸ್ ಅಲ್ವಾ? ದಟ್ ಈಸ್ ಹೆಚ್ ಅಲ್ವಾ? ದಟ್ ಈಸ್ ನೆಗೆಟಿವ್ ಅಲ್ವಾ? ಹೈಟ್ ಆಫ್ ದ ಟವರ್ ಇಟ್ ಸೆಲ್ಫ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಅಲ್ವಾ? ಎಷ್ಟು ಈಸಿಯಾಗಿ ಗೊತ್ತಾಯ್ತು ಹೇಳಿ. ನಾವು ಈಗ ಅವರ ಕ್ವೆಶ್ಚನ್ ಫೈಂಡ್ ದ ಟೈಮ್ ಆಫ್ ಫ್ಲೈಟ್. ಎಷ್ಟು ಹೊತ್ತು ಅದು ಏರಲ್ಲಿ ಇದೆ ಆಬ್ಜೆಕ್ಟು, ಈ ಥರ ಹೋಗಿ ಈ ಥರ ಬರೋಕ್ಕೆ ಎಷ್ಟು ಟೈಮ್ ಹಿಡ್ತಾ ಇದೆ ಅಂತ ಹೇಳಿ ಕ್ವೆಶ್ಚನ್ ಕೇಳ್ತಿದ್ದಾರೆ. ಸೊ ನಾವು ಯಾವ ಇಕ್ವೇಷನ್ ಯೂಸ್ ಮಾಡ್ಬೋದು? ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಇಕ್ವೇಷನ್ ಅನ್ನು ಯೂಸ್ ಮಾಡ್ಬೋದು. ಇಲ್ಲಿ ಸ್ವಲ್ಪ ಚೇಂಜಸ್ ಇದೆ ಅಲ್ವಾ? ಆಬ್ವಿಯಸ್ಲಿ ಡಿಸ್ಪ್ಲೇಸ್ಮೆಂಟ್ ಈಸ್ ಮೈನಸ್. ಸೊ ಮೈನಸ್ ಹೆಚ್ ಇಸ್ ಈಕ್ವಲ್ ಟು ಯು ಇನಿಷಿಯಲ್ ವೆಲಾಸಿಟಿ ಈಸ್ ಪ್ಲಸ್. ಸೊ ಪ್ಲಸ್ 30 ಇಂಟು ಟಿ ಮತ್ತು ಮೈನಸ್ ಹಾಫ್ ಆಕ್ಸಲೇಷನ್ ಈಸ್ ಜಿ, ದಟ್ ಈಸ್ ವಿತ್ ದ ಮೈನಸ್ ಸೈನ್ ಐ ಹ್ಯಾವ್ ಪುಟ್ ಆ್ಯಂಡ್ ಟಿ ಸ್ಕ್ವೇರ್ ಅಂತ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಹೆಚ್ಚಿನ ವ್ಯಾಲ್ಯೂ 80 ಮೀಟರ್ ಇದೆ. ಸೊ ನಾನು ಅದನ್ನು ಇಲ್ಲಿ -80 ಅಂತಲೇ ಬರ್ಕೊಳ್ತೇನೆ. ಸೊ ನೋ ವರೀಸ್. ನಾವು ದಿಸ್ ಬಿಕಮ್ಸ್ ಏನು? -80 is equal to 30t minus 5t square. If I multiply the entire equation with minus, I will be getting the plus values. So this becomes 5t square minus 30t minus 80 will be is equal to 0. ಹೌದಾ ಅಲ್ವಾ? ಇನ್ನೊಂದು ಸಲ ನಾವು ಇಕ್ವೇಷನ್ ಅನ್ನು ನೋಡಿ. 5t square minus 30t minus 80 is equal to 0 ಆಯಿತು. ಸೊ ನಿಮ್ಮದು ಕ್ವಾಡ್ರೆಟಿಕ್ ಇಕ್ವೇಷನ್ ಇದೆ. ನಾನು ಹೇಗೆ ಸಾಲ್ವ್ ಮಾಡಬೇಕು? ನೀವು ಆಲ್ರೆಡಿ ಕಲ್ತಿದ್ದೀರಾ. ನೀವು ಮ್ಯಾಥ್ಸಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ ಇದ್ದೀರಾ ಅಲ್ವಾ? ಸೊ ಮ್ಯಾಥ್ಸಲ್ಲಿರುವಂಥ ಇಕ್ವೇಷನನ್ನು ಯೂಸ್ ಮಾಡುವ. ವಾಟ್ ಇಸ್ ದ್ಯಾಟ್? ಸೊ ಮ್ಯಾಥ್ಸಿನ ಇಕ್ವೇಷನ್ ಯೂಸ್ ಮಾಡೋದಾದರೆ ನಾನು ನೆಕ್ಸ್ಟ್ ಪೇಜಲ್ಲಿ ಮಾಡೋದು ಬೆಟರ್ ಅಂತ ನನಗೆ ಅನಿಸುತ್ತೆ. ಸೊ ಟಿ ವಿಲ್ ಬಿ ನಥಿಂಗ್ ಬಟ್ minus b plus or minus root of b square minus 4ac by 2a. ಇಲ್ಲಿ what is the a value? A value is 5. ಸೊ ಐ ಥಿಂಕ್ ಇದನ್ನು ಇನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು. ನಿಮಗೆ ತುಂಬಾ ವ್ಯಾಲ್ಯೂಸ್ ದೊಡ್ಡದಿದೆ. ಸೊ ದಿಸ್ ಬಿಕಮ್ಸ್ ಟಿ ಸ್ಕ್ವೇರ್ ಮೈನಸ್ 6 ಟೈಮ್ಸ್ ರೈಟ್ 30. ಸೊ 60 ಮೈನಸ್ ಎಷ್ಟಾಗತ್ತೆ? ಇದು 16 is equal to 0 ಆಗುತ್ತೆ. ಹೌದಲ್ವಾ? ಸೊ a is 1, b is what? b ಯ ವ್ಯಾಲ್ಯೂ ಇಲ್ಲಿ ನಿಮಗೆ ಈಸಿಲಿ ಗೊತ್ತಾಗುತ್ತೆ -6 ಅಂತ ಹೇಳಿ. ಆ್ಯಂಡ್ ಸಿ ಯ ವ್ಯಾಲ್ಯೂ ಇಸ್ -16. ಎನಿ ಡೌಟ್ಸ್? No doubts, right? Okay, now let's go further and find out what is t value. T is equal to minus of minus plus 6 plus or minus root of b square is 36 minus 4 into a value 1 into c. So it is -16. C is -16. So -16 into 4 will be 64. Adu plus 64. So illi plus 64 anta barde by 2. This becomes t is equal to either 6 plus 36 plus 64 ಅಂದರೆ 100. ರೂಟ್ 100 is 10. ಸೊ 6 plus 10 by 2 ಆಗ್ಬೋದು, ಅಥವಾ t is equal to 6 minus 10 by 2 ಆಗ್ಬೋದು. ಇದು ನೆಗೆಟಿವ್ ವ್ಯಾಲ್ಯೂ. ಟಿ ಯ ವ್ಯಾಲ್ಯೂ ಎಷ್ಟು? -2 seconds. ಇಟ್ ಇಸ್ ನಾಟ್ ಅಟ್ ಆಲ್ ಪಾಸಿಬಲ್. ಟಿ ಯ ವ್ಯಾಲ್ಯೂ ನೆಗೆಟಿವ್ ಯಾವತ್ತೂ ನಾವು ತಗೊಳ್ಳಲ್ಲ ಅಲ್ವಾ? ಟೈಮ್ ಇಸ್ ಆಲ್ವೇಸ್ ಪಾಸಿಟಿವ್. ಟೈಮ್ ವಿಲ್ ಓನ್ಲಿ ಇನ್ಕ್ರೀಸ್. ಇಟ್ ವಿಲ್ ಬಿ ಇನ್ ದ ಪಾಸಿಟಿವ್ ಎಂಡ್ ಓನ್ಲಿ, ಆಲ್ವೇಸ್, ರೈಟ್? ಆ್ಯಂಡ್ ಟಿ ಇಸ್ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ ಆನ್ಸರ್? ಇಟ್ ವಿಲ್ ಬಿ 16 by 2, 8 seconds will be the answer. See, with just equations of motion, very one equation of motion itkondu with the right sign convention we have arrived at the right answer. So time of flight is nothing but 8 seconds. So ಇದೇ ರೀತಿಯಲ್ಲಿ ನೀವು ಮೋಷನ್ ಅಂಡರ್ ಗ್ರಾವಿಟಿ ಟಾಪಿಕ್ ಅನ್ನು ಅರ್ಥ ಮಾಡಿ ಲಾಜಿಕ್ ಇಟ್ಕೊಂಡು ಕಲಿತ್ರೆ ಯಾವ ಕ್ವೆಶನ್ ನಿಮಗೆ ಡಿಫಿಕಲ್ಟ್ ಆಗಲ್ಲ. ಸೊ ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ಸೆಷನ್. ಈ ಥರ ಈಸಿ ಮೆಥಡ್ಗೋಸ್ಕರ ನಮ್ಮ ಎಕ್ಸೈಲಮ್ ಕನ್ನಡ ನೀಟ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಮ್ಮ ಕಮ್ಯುನಿಟಿ, ವಾಟ್ಸಪ್ ಕಮ್ಯುನಿಟಿ ಗ್ರೂಪಲ್ಲಿ ಇರುವಂತಹ ಸ್ಲೈಡ್ಸನ್ನು ನಿಮ್ಮ ರಿವಿಷನ್ಗೋಸ್ಕರ ಬಳಸಿ, ನಿಮ್ಮ ಪ್ರಾಕ್ಟೀಸ್ಗೋಸ್ಕರ ಬಳಸಿ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್ ಆಸ್ಪಿರೆಂಟ್ಸ್.